ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸ ಅಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 25ನೇ ತಾರೀಕು ಮೇ 2024 ಶನಿವಾರ, ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸೆ, ಕೃಷ್ಣ ಪಕ್ಷದ ದ್ವಿತೀಯ ತಿಥಿ, ಜ್ಯೇಷ್ಠ ನಕ್ಷತ್ರ, ಸಿದ್ಧಯೋಗ, ತೈತುಲ ಕರ್ಣ. ಇವತ್ತಿನ ಪಂಚಾಂಗ ಫಲ. ದುಷ್ಟ ಮುಹೂರ್ತದ ಸಮಯ ನೋಡ್ಬಿಡೋಣ. ಬೆಳಿಗ್ಗೆ 5:52 7:34 ಈ ಸಮಯ ಬಂದು ತೊಂದರೆಯ ಮುಹೂರ್ತ. ಹಾಗೆಯೇ ಬೆಳಿಗ್ಗೆ 11:51 12:42 ಸಮಯವೂ ಕೂಡ ತೊಂದರೆ, ಎಚ್ಚರಿಕೆ. ಆ ಸಂದರ್ಭದಲ್ಲಿ ಮುಖ್ಯ ನಿರ್ಧಾರ, ಮುಖ್ಯ ಕೆಲಸ ನೋಡಿ. ಆಧ್ಯಾತ್ಮಿಕದಲ್ಲಿ ನಾವು ಏನು ಹೇಳ್ಕೊಡ್ತೇವೆ ಅಂದರೆ, ಆಗುವುದನ್ಯಾರು ತಡೆಯಲಾರರು. ಮುಂದಾಗುವುದರ ಬಗ್ಗೆ ಸ್ವಲ್ಪ ಅವಗಾಹನೆ, ಆಲೋಚನೆ, ಚಿಂತನ, ಮಂಥನ, ಇದನ್ನು ಹೆಜ್ಜೆ ಹಾಕೊಂಡು ಹೋಗ್ತಕ್ಕಂಥದ್ರ ಕಡೆ ಗಮನ ಕೊಡಿ ಅಂತ ಯಾವಾಗಲೂ ಹೇಳ್ತಿರ್ತಾನೆ. ನಮ್ಗೇನು ಗೊತ್ತಾ, ಅತಿಯಾಗಿ ಮಾತನಾಡಿದರೆ ವಿವಾದ, ಅನಾವಶ್ಯಕವಾಗಿ ಮಾತನಾಡಿದರೆ ಅವಮಾನ, ಅವಶ್ಯಕತೆ ಇದ್ದಷ್ಟೇ ಮಾತನಾಡಿದರೆ ಗೌರವ. ಏನು ಮಾಡೋದು, ಯಾರಿಗೆ ನಾವು ಏನು ಮಾತಾಡೋದು ಅನ್ನೋದೇ ಗೊತ್ತಾಗೋಲ್ಲ. ಈ ಕುಜುರ ಹೊಸಂದಿ ಎಲ್ಲರನ್ನು ತೃಪ್ತಿಪಡಿಸ್ಲಿಕ್ಕೆ ಆಗೋಲ್ಲ. ಗುರುಗಳೇ, ಕಥೆಗಳು ಬಿಡಿ, ನಮಗೆ ಬರೀ ಜ್ಯೋತಿಷ್ಯ ಮಾತ್ರ ಹೇಳಿ ಅನ್ನತಕ್ಕಂಥವ್ರು ತುಂಬ ಜನ ಕಮೆಂಟ್ ಮಾಡ್ತಿರ್ತಾರೆ. ನಿಜವೇ, ನೀವು ಕೇಳಿದ ತಪ್ಪಲ್ಲ. ಬರೀ ಜ್ಯೋತಿಷ್ಯವಷ್ಟೇನಾ? ಅದಷ್ಟೇನಾ ಬೇಕಿರೋದು ಜೀವನದಲ್ಲಿ? ನಿತ್ಯ ಬೆಳಿಗ್ಗೆ ನಮ್ಮ ಕೆಲಸ ಅದನ್ನೇ ಮಾಡ್ತಿದ್ದೇವೆ. ಈ ಥರದ ತೊಂದರೆ ಇದೆ, ಹೋಗಬೇಡಿ, ನೀರಿನ ಹತ್ರ ಹೋಗಬೇಡಿ, ಬೆಂಕಿ ಹತ್ರ ಹೋಗ್ಬೇಡಿ. ನೀವು ನೋಡಿ, ಅಲ್ಲಲ್ಲಿ ಬಾಯ್ಲರ್ಗಳು ಸ್ಫೋಟ, ನೀರಿನಲ್ಲಿ, ಕೃಷಿ ಹೊಂಡದಲ್ಲಿ ಭಾವನೆಗಳಿಗೆ ಒಳಗಾಗಬೇಡಿ, ಉದ್ವೇಗಗಳಿಗೆ ಒಳಗಾಗಬೇಡಿ, ಸ್ಥಿರತ್ವ ಕಳ್ಕೋಬೇಡಿ. ಅಲ್ಲೆಲ್ಲೋ ಕರ್ಕೊಂಡು ಹೋಗಿ ನಿಲ್ಲಿಸುತ್ತೆ ನಿಮ್ಮನ್ನ ಪ್ರಭಾವ, ಸ್ವಭಾವ, ಇನ್ನೊಂದು ಮಾಡಿಸುತ್ತೆ. ಕಿವಿಲ್ ಕೇಳಿ ಕಿವಿಲ್ ಬಿಡಿ, ಮತ್ತೆ ಅದೇ ಅಲ್ಲಿಗೆ. ಅದಕ್ಕೆ ಒಂದು ಪುರಾಣ, ಪ್ರವಚನ, ದಿನನಿತ್ಯ ನಡೀತಿರ್ತಕ್ಕಂಥ ನಮ್ಮ ಸುತ್ತಮುತ್ತಲಿನಲ್ಲಿ ನಡೀತಿರ್ತಕ್ಕಂಥ ವಿಚಾರಗಳನ್ನು ಸೇರಿಸಿ ಈ ಗ್ರಹಗಳ ಪರಿಚ್ಛೇದ ನಿಮ್ಮನ್ನು ಯಾವ ರೀತಿ ಪ್ರಭಾವಕ್ಕೆ ಒಳಗಾಗಬಡಿಸಬಹುದು ಬಂದು ಕೊಡ್ತಿದ್ದೇನೆ. ಆದರೂ ಕೂಡ ಕೆಲವರು ಏನೋ ನಮ್ಮ ಗುರುಗಳು ಜಾಸ್ತಿ ಹೇಳ್ತಾರೆ, ಈ ವಿಚಾರ ಜಾಸ್ತಿ ತಲೆ ಕೆಡಿಸ್ತಾರೆ. ಏನು ಮಾಡೋಣ ಮಕ್ಕಳೇ? ಬರೀ ಜ್ಯೋತಿಷ್ಯ ಹೇಳುವುದು ನನ್ನ ಕೆಲಸವಲ್ಲ. ಕೆಲವರು ಇತ್ತೀಚೆಗೆ ಅಷ್ಟೇ ನನ್ನ ಕಾರ್ಯಕ್ರಮ ಕೆಲವರು ಹೊಸಬರು ನೋಡ್ತಿರ್ತೀರಿ. ಸುಮಾರು 20-25 ವರ್ಷದಿಂದ ನೋಡ್ತಿರೋರು ಗೊತ್ತಿದೆ. ಮೊದಲಿಂದಲೂ ಒಬ್ಬ ಆ ಸ್ಥಾಯಿಗೆ ಬಂದಾಗ ನಮ್ಮ ಅಂಕುಡೊಂಕುಗಳನ್ನು ತಿದ್ದುಕೊಳ್ಳುವಂತಹ ಕೆಲಸ ಕಾರ್ಯಗಳ ಬಗ್ಗೆ ಅವಗಾಹನೆ ಮೂಡಿಸುವುದು ನಮ್ಮ ಕರ್ತವ್ಯ. ಇನ್ಯಾರು ಹೇಳ್ಕೊಡ್ತಾರೆ ಹೇಳಿ? ಹೇಳಬೇಕು. ಸುಮ್ಮನೆ ಮೌನವಿದ್ದಷ್ಟು ಮಹಾ ತಪ್ಪು. ಯಾರು ನಿಮಗೆ ಗೈಡೆನ್ಸ್ ಮಾಡ್ತಾರೆ? ಇಲ್ಲೂ ಒಂದು ಸಣ್ಣ ಪ್ರಬೋಧ, ನಿಮ್ಮೆಲ್ಲ ಚೇತರಿಕೆ ಬಂದು, ನಿಮ್ಮೆಲ್ಲ ಸಮಾಧಾನ ಬಂದು, ನೀವು ನೆಮ್ಮದಿಯ ಗೂಡು ಸೇರಿಕೊಂಡ್ರೆ ಸಾಕು. ನಮಗೆ ಅಷ್ಟೇ ಸಾಕು. ನಿಮ್ಮಿಂದ ನಾವೇನು ಯಾವುದೇ ಬಯಸೋದಿಲ್ಲ. ಬರೀ ಜ್ಯೋತಿಷ್ಯ ನೋಡ್ಲಿಕ್ಕೆ ಬೇರೆ ಬೇರೆ ಸೈಟ್ಗಳಿದೆ ಮಕ್ಕಳೇ. ನಕ್ಷತ್ರಗಳ ಬಗ್ಗೆ, ಲಗ್ನಗಳ ಬಗ್ಗೆ, ಇನ್ನೊಂದು ಅದಿದೆ. ನಿಜ ಹೇಳಬೇಕು ಅಂದರೆ ಇವತ್ತು ಸತ್ಯ ಹೇಳ್ತಾನೆ ನೋಡಿ, ನಿಮ್ಗೊಂಥರ ಸಂಕಟ ಆಗುತ್ತೆ. ಸತ್ಯ ಕಹಿಯಾಗೇ ಇರುತ್ತೆ. ಯಾಕಂದರೆ ಜ್ಯೇಷ್ಠ ನಕ್ಷತ್ರ, ಬುಧನ ತತ್ವ, ವಾಣಿಕಾರಕ, ಸರಸ್ವತಿ ಕಾರಕ. ಜ್ಯೇಷ್ಠ ಅಂದರೆ ದೊಡ್ಡದು. ದಿನನಿತ್ಯ ಭವಿಷ್ಯವೇ ನೋಡಲೂಬಾರದು, ಕೇಳಲೂಬಾರದು, ಹೇಳಲೂಬಾರದು. ಗೊತ್ತಿದೆಯಾ? ನಿಮ್ಮ ಆತ್ಮ ಸಮಾಧಾನಕ್ಕೆ, ಮನಸ್ಸಿನ ಸಮಾಧಾನಕ್ಕೆ ಹೇಳ್ತಿರೋದು. ಅದನ್ನೇ ಕೆಲವರು ಭಯಪಡಿಸ್ಬಿಟ್ಟಿರ್ತಾರೆ. ಇದಾಗ್ಬಿಡುತ್ತೆ, ಅದಾಗ್ಬಿಡುತ್ತೆ. ಆ ರೀತಿ ತಗೊಂಡ್ರೆ ಕಡಿಮೆ ಅಂದರೂ 800 ಕೋಟಿ ಜನಸಂಖ್ಯೆ ಇರತಕ್ಕಂಥ ಈ ಭೂಮಿ, ಒಂದು ಲೀಸ್ಟ್ ಅಂದರು 60-65 ಕೋಟಿ ಜನ ಒಂದು ರಾಶಿಗೆ ಬರ್ತಾರೆ.
ಆ ಒಂದು ರಾಶಿಯಲ್ಲಿ 3 ನಕ್ಷತ್ರ ಬರುತ್ತೆ. ಅದನ್ನ ತಗೊಂಡ್ರೆ ಕಡಿಮೆ ಎಂದರೂ ನೀವು ಲೆಕ್ಕ ಹಾಕೊಳ್ಳಿ, ಒಂದು 20 ಕೋಟಿ ಜನ ಒಂದು ನಕ್ಷತ್ರ ಭಾವಕ್ಕೆ ಬರ್ತಾರೆ. ಈಗ ಹೇಳೋಣ, ಅಶ್ವಿನಿ ನಕ್ಷತ್ರಕ್ಕೆ ಇವತ್ತು ಮನೋರೋಗ ತಪ್ಪಿದ್ದಲ್ಲ ಅಂದ್ರೆ ಎಲ್ರಿಗೂ ಮನೋರೋಗ ಆಗ್ಬಿಡ್ಬೇಕು. ಇಂಥ ನಕ್ಷತ್ರದವರಿಗೆ ಸ್ವಲ್ಪ ಇಂಜುರಿ ಪೆಟ್ಟು ಅನ್ನತಕ್ಕಂಥದ್ದು ಅಂತ ಹೇಳಿಬಿಟ್ರೆ ಆ ನಕ್ಷತ್ರದವ್ರಿಗೆಲ್ಲ ಆಗ್ಬಿಡ್ಬೇಕು. ಮೂಲ ನಕ್ಷತ್ರದವ್ರಿಗೆ ಹಿಂಗ ಆಗ್ಬಿಡುತ್ತೆ ಅಂತ ಹೇಳ್ದ ಅಂದ್ರೆ ಎಲ್ಲ ಮೂಲ ನಕ್ಷತ್ರದವರು ಮದುವೆ ಆಗದೆ ಕೂತ್ಕೊಬಿಡ್ಬೇಕು. ಆಶ್ಲೇಷ ನಕ್ಷತ್ರದವ್ರಿಗೆ ಇಂಥದ್ದೊಂದು ಆಗ್ಬಿಡುತ್ತೆ ಅಂತ ಹೇಳಿದ್ರೆ ಎಲ್ರೂ ಹತ್ತು ಕೂತ್ಕೊಬಿಡ್ಬೇಕು. ಇಂಥ ನಕ್ಷತ್ರದಲ್ಲಿ ಹುಟ್ಟಿದವ್ರು ದೊರೆ ಆಗಿದ್ದಾರೆ ಅಂದ್ರೆ ಎಲ್ರೂ ದೊರೆ ಆಗ್ಬಿಡ್ಬೇಕೆ? ಯೋಚನೆ ಮಾಡಿ ನೋಡಿ. ಆಯಾಯ ದಶ, ಭುಕ್ತಿ, ಯೋಗ, ಕರ್ಣ ತುಂಬಾ ಇದೆ. ನಮಗ್ ಮಾತ್ರ ಸಂಕಟ, ನನಗಂತೂ ಆ ಸಂಕಟ ಇದೆ. ಇಲ್ಲೋ ಆ ದಿನ ಭವಿಷ್ಯ ಹೇಳುವಾಗ ನಿಮ್ಮ ಆತ್ಮತೃಪ್ತಿಗೋಸ್ಕರ ಇದನ್ನ ತಗೋಬಂದು ಗ್ರಹಗಳ ಪರಿಚಯದ ಪ್ರತಿನಿತ್ಯ ಈ ಥರದೊಂದಿರುತ್ತೋ ಒಂದು ಸಣ್ಣ ಪ್ರಚೋದನೆ, ಸ್ವಲ್ಪ ಎಚ್ಚರಿಕೆ ಅಂತ ತಿಳಿಸ್ಕೊಡುವಂತಹ ಒಂದು ಕರ್ತವ್ಯ ನಾನು ಮಾಡ್ತಿದ್ದೇನೆ. ಇಲ್ಲೋ ಇದೆ, ಎಲ್ಲರನ್ನು ತೃಪ್ತಿಪಡಿಸಲು ಜನಾರ್ದನನಿಂದಲೇ ಆಗುವುದಿಲ್ಲ. ಅದರಿಂದಲೇ ಈ ಮಾತು ಹೇಳಿತ್ತು, ಅತಿಯಾಗಿ ಮಾತನಾಡಿದರೆ ವಿವಾದ. ಅದು ಎಲ್ಲರಿಗೂ ಅಷ್ಟೇ, ಅದು ಮನೆಯಲ್ಲೇ ಇರ್ಬೋದು, ಕುಟುಂಬದಲ್ಲೇ ಇರ್ಬೋದು, ಹೊರಗಡೆ ಇರ್ಬೋದು, ವ್ಯವಹಾರದಲ್ಲಿರ್ಬೋದು, ಕೆಲಸದಲ್ಲಿರ್ಬೋದು. ಅತಿಯಾಗಿ ಮಾತನಾಡಿದರೆ ವಿವಾದವೇ. ಏನೇನೋ ಮಾತಾಡ್ತಾರೆ, ಎಲ್ಲೆಲ್ಲೋ ಮಾತಾಡ್ತಾರೆ. ನೀವು ನೋಡ್ತಿರ್ತೀರಿ, ಈಗಿನ ಬ್ರೇಕಿಂಗ್ ನ್ಯೂಸ್ಗಳು ನೋಡ್ತಿರ್ತೀರಲ್ವಾ? ನಮ್ಮ ರಾಮನಿಂದ ಹಿಡಿದು, ಶಿವನಿಂದ ಹಿಡಿದು, ಕೃಷ್ಣನಿಂದ ಹಿಡಿದು, ಜೀಸಸ್ ಇಂದ ಹಿಡಿದು, ಅಲ್ಲಾನಿಂದ ಹಿಡಿದು ಎಲ್ಲರನ್ನ ಬೇಡದ ವಿಚಾರ ತಗೊಬಂದು ಇಟ್ಕೊಳ್ಳೋದು. ಕಾಂಟ್ರವರ್ಸಿಯ ವಿಚಾರಗಳ ಬಗ್ಗೆ ನಮ್ಮನ್ನ ಬೇಗ ಪ್ರಕ್ಷುಬ್ಧ. ನೀವು ಬೇಕಾದ್ರೆ ಗಮನಿಸಿ ನೋಡಿ, ನಮ್ಮ ಮನಸ್ಸು ಯಾವಾಗ ಪ್ರಕ್ಷುಬ್ಧ ಆಗುತ್ತೆ ಗೊತ್ತಾ? ನಮ್ಮ ಧರ್ಮ, ನಮ್ಮ ಜಾತಿ ಬಗ್ಗೆ, ದೇವರ ಬಗ್ಗೆ ಮಾತಾಡಿದ್ರೆ ಬೇಗ ಪ್ರಕ್ಷುಬ್ಧ ಆಗ್ತೀವಿ. ಆಮೇಲೆ ನಮ್ಮ ಪರ್ಸನಲ್ ಅಟ್ಯಾಕ್ ಬಂದಾಗ ಈ ಎರಡೇ, ಒಂದ ಪರ್ಸನಲ್ ಅಟ್ಯಾಕ್ ನಿಂತಾನೆ, ಇಲ್ಲ ನಮ್ಮ ಜಾತಿ, ನಮ್ಮ ಧರ್ಮದ ಬಗ್ಗೆ ಯಾರೋ ಕಿಚ್ಚು ಹತ್ತಿಸ್ತಕ್ಕಂಥ ವ್ಯಕ್ತಿ, ಅದನ್ನೇ ಬೇಗ ನೋಡೋದು. ಪ್ರಕ್ಷುಬ್ಧ ಆಗತಕ್ಕಂಥ ವಿಚಾರಗಳ ಕಡೆ ಬೇಗ ಗಮನ. ಬ್ರೇಕಿಂಗ್ ನ್ಯೂಸ್ ಅನ್ನೋದು ಒಂದು ಬರುತ್ತಲ್ವಾ, ನಾವು ಅದ್ರ ಕಡೆ ಬೇಗ ಗಮನ, ಅದ್ರ ಕಡೆ ಬೇಗ ಸೆಳೆತ ಆಗತಕ್ಕಂಥ ಒಂದು ಭಾವ ನಮ್ಮ ಮನಸ್ಸು. ಅತಿರೇಕದ ಮಾತುಗಳಿಗೆ ನಾವು ಒಳಗಾಗಿಬಿಟ್ಟಿದ್ದೇವೆ. ನಮ್ಮ ಮನಸ್ಸು ನಮಗೇ ಗೊತ್ತಿಲ್ಲದೆಯೇ ಇಂಥ ವಿಚಾರಗಳಿಗೆ ಬೇಗ ನಾವು ತನ್ನೆಲೆಸ್ಕೊಬಿಟ್ಟಿದ್ದೇವೆ ಮನಸ್ಸನ್ನ. ನಾವು ಮಾಡ್ತೀವೋ ಇಲ್ವೋ ಬೇರೆ, ಆದರೆ ಈ ರೀತಿಯ ಒಂದು ಪ್ರಚೋದನೆಯ ಮಾತುಗಳು, ಪ್ರಚೋದನೆಯ ವಿಚಾರಗಳಿಗೆ ಬೇಗ ಮನಸ್ಸನ್ನ, ಇನ್ನೊಬ್ಬರ ಬಗ್ಗೆ ಕಮೆಂಟ್ ಮಾಡೋದ್ರಲ್ಲಿ ನಾವು ಎಕ್ಸ್ಪರ್ಟ್. ನಮ್ಮ ಬನಿನಲ್ಲಿ ಎಷ್ಟು ತೂತಿದೆ ಯಾರು ನೋಡಲ್ಲ. ನಾವು ಆ ಸಾಧನೆ ಮಾಡ್ಕೊಂಡಿದ್ದೇವೆಯಾ, ಆ ಪರಿಶ್ರಮ ಪಟ್ಟಿದ್ದೇವೆ? ಯಾರೋ ಒಬ್ಬ ಸೆಲೆಬ್ರಿಟಿ ಆತ ಏನೋ ಒಂದು ತಳ್ಳಿಬಿಟ್ಟ ಯಾರನ್ನೋ ಫೋಟೋ ತೆಗೆಯುವಾಗ, ಆತನದು ಅಂತ ಒಂದು ಪರ್ಸನಲ್ ಲೈಫ್ ಇರುತ್ತೆ, ಎಲ್ಲೋ ಒಂದು ಮಾತಾಡಿಬಿಟ್ಟ, ಇನ್ನೊಂದೇನೋ ಅವನ ಸಂಕಟ ಹೇಳ್ಕೊತಿದ್ದಾನೆ. ಅವನು ಮನುಷ್ಯನೇ, ಎಷ್ಟು ಅಂತ ಒತ್ತಡ ತಡ್ಕೋತಾನೆ. ತಗೊಳ್ಳಿ, ಹಾಕಿ ಹರಿದು ಉಪ್ಪು ಖಾರ ಹಾಕಿ. ನಾವಂತೂ ಆ ಗಟ್ಟಿಗೆತನ ಇಲ್ಲ, ಅವ್ರ ಸ್ಥಾನ ಅಲ್ಲ, ಅವ್ರ ಹತ್ರಕ್ಕೂ ಹೋಗ್ಲಿಕ್ಕೆ ಆಗೋದಿಲ್ಲ, ಯೋಚಿಸಲು ಕನಸಿನಲ್ಲಿ ಆಗುವುದಿಲ್ಲ. ಇವತ್ತು ಮೈಸೂರಿಂದ ಒಂದು ಪುಟ್ಟ ಕುಟುಂಬ ಬಂದಿತ್ತು. ಎಷ್ಟು ಖುಷಿ ಆಯ್ತು ಅಂದ್ರೆ, ಗುರುಗಳೇ ನಿಮ್ಗೆ ಗೊತ್ತಿಲ್ಲ, ನಾನು ಅವತ್ತೊಂದು ಸಣ್ಣದೊಂದು, ನೀವು ಪೂಜೆ ಸಂಕಲ್ಪ ಹೇಳಿದ್ರು 150-200 ರೂಪಾಯಿ ಮಾಡ್ಕೊಳ್ಳೋಕ್ಕೆ ನನ್ನ ಕೈಲಾಗಿಲ್ಲ. ಇವತ್ತು ನಾನು ತುಂಬಾ ಚೆನ್ನಾಗಿದ್ದೇನೆ, ಒಂದ್ ದಿನಕ್ಕೆ 1.5 ಲಕ್ಷ ರೂಪಾಯಿ ವ್ಯಾಪಾರ ಮಾಡ್ತಿದ್ದೇನೆ, ಬರೀ ಜೋಳದ ರೊಟ್ಟಿಯ ವ್ಯಾಪಾರ. ಅನ್ನಪೂರ್ಣೇಶ್ವರಿನ ಇಟ್ಕೊಂಡು ನನ್ನ ಹತ್ರ ಯಾಕೆ ಬಂದೆ ಅಂದ್ರೆ, ಗುರುಗಳೇ ಅನ್ನಪೂರ್ಣೇಶ್ವರಿ ಅಂತಲೇ ನಾನು ಇಟ್ಟಿರೋದು ಅಂತ. ಪುಣ್ಯಾತ್ಮ ಹೇಳ್ತಾರೆ, ನಾನು ನೋಡಿದ್ದು 4,000 ರೂಪಾಯಿ ಶರ್ಟ್ ಹಾಕಿದ್ದಾನೆ, 5,000 ರೂಪಾಯಿ ಪ್ಯಾಂಟ್ ಹಾಕ್ತಿದ್ದಾನೆ. ಎಲ್ಲ ನಿಮ್ಮಿಂದ ಅಲ್ಲ, ನಿಮ್ಮ ಪರಿಶ್ರಮ, ನಿಮ್ಮ ದಾರಿ ಗಮ್ಯ ಅಲ್ಲಿದೆ. ಅಲ್ಲೊಂದು ಕೊಡೆ ಇಟ್ಕೊಳ್ಳಿ, ಬಿಸಿಲು ಬರುತ್ತೆ, ಮಳೆ ಬರುತ್ತೆ, ಇಷ್ಟೇ ಹೇಳಿದ್ದಾನೆ. ಆದರೂ ಆತನಿಗೆ ಅದೊಂದು ನಂಬಿಕೆ, ಇಲ್ಲ ಗುರುಗಳೇ ಇದಾಗಿದೆ, ನಿಮ್ಮಿಂದ ಆಗಿದೆ, ನಿಮ್ಮಿಂದ ಆಗಿದೆ, ನಾನು ಏನು ಮಾಡ್ಬೇಕು ಹೇಳಿ, ಇನ್ನೇನು ಮಾಡ್ಬೇಕು? ಈ ಅನ್ನಪೂರ್ಣೇಶ್ವರನ ಇಟ್ಕೊಂಡು ಇನ್ನೊಂದಷ್ಟು ಫ್ರಾಂಚೈಸಿ ಮಾಡಿಸು. ಎಲ್ಲೋ ಕೆಲಸ ಮಾಡ್ತಾಳೆ, 20-25 ಸಾವಿರ ರೂಪಾಯಿಗೆ ನನ್ನ ಪುಟ್ಟ ಮಗು. ಈ ತಾಯಿ ಜೀವನ ಇಟ್ಕೊಂಡು ಇನ್ನೊಂದು 4-5 ಈ ಹೆಸರಲ್ಲಿ ಇಮಿಡಿಯೇಟ್ ಸ್ಟಾರ್ಟ್ ಮಾಡಿ, ಇನ್ನೂ ಚೆನ್ನಾಗಾಗುತ್ತೆ, ಇನ್ನೂ ಚೆನ್ನಾಗಾಗುತ್ತೆ. 10 ಮಂದಿ ಆಡಳಿತ ನಡೆಸ್ತಕ್ಕಂಥ, ನೋಡ್ಕೊಳ್ತಕ್ಕಂಥ ತಾಕತ್ತು ಈ ತಾಯಿ ಜೀವಕ್ಕಿದೆ. ಏನು ಅಂತ ಅನ್ಕೊಂಡಿದ್ದೀರಿ ಅಂತ. ನಮ್ಮ ಕರ್ತವ್ಯ ಅಷ್ಟೇ, ನಿಮ್ಮ ಬಲವನ್ನು ತಿಳಿಸಿಕೊಡುವುದು ನಮ್ಮ ಕರ್ತವ್ಯ. ಆದರೆ ನಮ್ಮ ಪ್ರಕ್ಷುಬ್ಧ ಏನು ಗೊತ್ತಾ, ಇವತ್ತು ಯಾರೋ
ಸೆಲೆಬ್ರಿಟಿ, ಇನ್ನೊಂದು. ರಾತ್ರಿ ಹಗಲು ದುಡಿದಿರ್ತಾರೆ, ರಾತ್ರಿ ಹಗಲು. ವಿರಾಟ್ ಕೊಹ್ಲಿ ಕೋಪ ಜಾಸ್ತಿ ಅಂತೆ, ಈ ಹೀರೋಗೆ ಅಹಂಕಾರ ಜಾಸ್ತಿ ಅಂತೆ, ಈ ವಿದ್ವಾಂಸರಿಗೆ ಈ ರೀತಿ ಅಂತೆ. ನಾವು ಕನಸಲ್ಲಾದ್ರೂ ಯೋಚನೆ ಮಾಡ್ಲಿಕ್ಕಾಗುತ್ತಾ? ಅವರ ಸ್ಥಾಯಿಗೆ ಹೋಗ್ಲಿಕ್ಕೆ ಅವರೆಷ್ಟು ತ್ಯಾಗ ಮಾಡಿರ್ತಾರೆ ಗೊತ್ತಾ? ದೊಡ್ಡವರಾಗೋದೇನು ಸಾಮಾನ್ಯ ಅನ್ಕೊಂಡಿದ್ದೀರಾ? ತುಂಬಾ ದೊಡ್ಡ ದೊಡ್ಡ ತ್ಯಾಗ ಮಾಡಿರ್ತಾರೆ. ತುಂಬಾ ದೊಡ್ಡ ಸಾಧಕರು ನೋಡಿ ಒಂದು ಹಂತಕ್ಕೆ ಹೋದಾಗ ಒಂಥರ ನಿರ್ವಿಕಾರ ಭಾವಕ್ಕೆ ಬಂದ್ಬಿಟ್ಟಿರ್ತಾರೆ. ಕಲಾರಂಗ ಒಂದು ಬಿಟ್ಟು ಇನ್ನು ಬೇರೆ ಬೇರೆ ರಂಗಗಳಲ್ಲಿ ನೋಡಿ ಅವ್ರು ಕಾಣಿಸ್ಕೊಳ್ಳಲ್ಲ. ತುಂಬಾ ತಿಳಿದವ ಜ್ಞಾನಿ ನಾನು ಅಜ್ಞಾನಿ ಅನ್ಕೊಳ್ಳಿಕ್ಕೆ ಶುರು ಆಗ್ಬಿಡ್ತಾನೆ. ಅತಿಯಾಗಿ ಮಾತನಾಡಿದರೆ ವಿವಾದಂ, ಅನಾವಶ್ಯಕ ಮಾತನಾಡಿದರೆ ಅವಮಾನಂ. ನೋಡಿ ಎಲ್ಲಿ ಕಮೆಂಟ್ಸ್ ಅಲ್ಲಿ ನೋಡಿ ನೀವು, ಯಾರ್ದೋ ವಿಚಾರ, ಯಾರ್ದೋ ಪ್ರೀತಿಯಾಗಿ ಇನ್ನೊಂದೇನೋ ಆಗಿದೆ, ಅವ್ರಿಗೇನೋ ಬೇಕು, ಬ್ರೇಕಿಂಗ್ ನ್ಯೂಸು, ಇನ್ನೊಂದು ಬಿಡಿ. ನ್ಯೂಸ್ ಚಾನೆಲ್ ನಡಿಬೇಕು, ಪೇಪರ್ಸ್ ನಡಿಬೇಕು, ಮಾಧ್ಯಮ ರಂಗ ನಡಿಬೇಕು, ಅಲ್ಲೂ ಒಂದು ಹೊಟ್ಟೆ ಪಾಡಿದೆ, ಅವ್ರು ಹಾಕ್ತಿದ್ದಾರೆ, ನೋಡಿದ್ರಲ್ಲ, ಡನ್, ತಗೋಳಿ. ನಮಗೆ ಅವ್ರಿಗೂ ಸಂಬಂಧವೇ ಇಲ್ಲ. ನಾವು ನೋಡೇ ಇಲ್ಲ, ಬೆಳೆದಿಲ್ಲ, ತಿಂದಿಲ್ಲ, ಕಷ್ಟ ಹಂಚ್ಕೊಂಡಿಲ್ಲ, ದುಃಖ ಹಂಚ್ಕೊಂಡಿಲ್ಲ, ಬಾಧೆ ಹಂಚ್ಕೊಂಡಿಲ್ಲ, ಅವಮಾನ ಹಂಚ್ಕೊಂಡಿಲ್ಲ. ಏನೋ ಕಷ್ಟಪಟ್ಟು ಒಂದು ಗೂಡು ಕಟ್ಕೊಂಡಿದ್ದೀರ, ಅಲ್ಲಿ ಏನೋ ಆಗಿದೆ, ನೋ, ಡನ್. ಓ ತಗೋ, ಹಾಕಿ ಉರಿದು ಉಪ್ಪ ಹಾಕೊಂಡು ಆ ಕಮೆಂಟ್ಸು, ಇನ್ನೊಂದು ಯಾವುದನ್ನು ನೋಡಬೇಕು, ಯಾವುದನ್ನು ನೋಡಬಾರ್ದು, ಯಾವುದಕ್ಕೆ ಕಮೆಂಟ್ಸ್ ಹಾಕಬಾರ್ದು, ಯಾವುದಕ್ಕೆ ಸದಾ ನಮಗೇನು ಗೊತ್ತಾ? ಆತ್ಮಸ್ತುತಿ ಪರಾನಿಂದನ. ನಮ್ಮನ್ನು ನಾವು ಸ್ತುತಿಸ್ಕೊಳ್ಳೋದು. ನಾವು ಯಾರು ಗೊತ್ತಾ? ನಾವೇನು ಗೊತ್ತಾ? ನಾವೆಂಥದ್ದು ಗೊತ್ತಾ? ಈ ಒಂದು ಭಾವಸ್ಥಾಯಿಗಳಿಗೆ ಒಳಗಾಗತಕ್ಕಂಥದ್ದುಂಟು. ಇದು ಎಡವಟ್ಟು. ದಯಮಾಡಿ ಹೇಳ್ತಿದ್ದಾನೆ, ಎಲ್ಲೂ ಅನಾವಶ್ಯಕವಾಗಿ ಮಾತನಾಡ್ಲಿಕ್ಕೆ ಹೋಗ್ಬೇಡಿ. ನಿಮಗೆ ಬೇಡದ ವಿಚಾರ ಬೇಡ. ಯಾಕೆ? ಅವ್ರು ನಮಗ್ ಗೊತ್ತಿದೆ, ಅವ್ರು ನಮ್ ಬಂಧು ಅಲ್ಲ, ಬಳಗ ಅಲ್ಲ. ಅವ್ನ ಕಷ್ಟಕ್ಕೆ ಆಗಿಲ್ಲ. ನಾವು ಏನೋ ದುಡ್ಡು ಕೊಟ್ವಿ, ಮ್ಯಾಚ್ ನೋಡಿದ್ವಿ, ದುಡ್ಡು ಕೊಟ್ವಿ, ಮೂವಿಗೆ ಹೋದ್ವಿ, ಒಂದು ಎಂಟರ್ಟೈನ್ಮೆಂಟ್ ಅಂತ ತಿಳ್ಕೊಳ್ಳಿ ಅಷ್ಟೇ. ನಿಮ್ಗೆ ಇಷ್ಟ ಆಯ್ತಾರೆ ನೋಡಿ, ಇಲ್ಲ ಅಂದ್ರೆ ಪೇಜ್ನ ಹಿಂಗ್ ತಿರುಗಿಸ್ಕೊಂಡು ಹೋಗಿ. ನಿಮ್ಮ ಕೈಯಲ್ಲಿ ಒಂದು ರಿಮೋಟ್ ಇದೆಯಲ್ಲ, ಬೇಡದ ವಿಚಾರ ಯಾಕೆ? ಅವ್ರು 2 ಮದುವೆ ಆಗಿದ್ದಾರೆ ಅಂತಪ್ಪ, ಇನ್ನೊಂದು ಆಗಿದ್ದಾರೆ ಅಂತಪ್ಪ. ನಮಗಿರೋ ಒಂದು ಮದುವೆನೇ ಆಗ್ಲಿಕ್ಕಾಗಿಲ್ಲ, ಇದು ಒಂದು ಮದುವೆನೇ ಉಳಿಸ್ಕೊಳ್ಳೋಕ್ಕಾಗ್ಲಿಲ್ಲ. ನಮ್ಮ ಸಂಗಾತಿ, ನಮ್ಮ ಅಮ್ಮ ಅಪ್ಪನಿಗೆ ಹೊಟ್ಟೆಗೆ ಊಟ ಹಾಕಿಲ್ಲ ನಾವು. ಅವ್ರ ಮಾತು ಕೇಳಿಲ್ಲ, ಅಲ್ಲಿ ಯಾರೋ ಹೀರೋ, ಅಲ್ಲಿ ಯಾರೋ ಸೆಲೆಬ್ರಿಟಿ, ಆತ ಕಷ್ಟಪಟ್ಟಿದ್ದಾನೆ, ಅಲ್ಲಿ ಏನೋ ನಡೆದಿದೆ, ತಗೋ ಹಾಕು. ಆ ಕಮೆಂಟ್ಸ್ಗಳ ಭಾವ. ಅನಾವಶ್ಯಕ ಮಾತನಾಡಬೇಡಿ ಮಕ್ಕಳು, ಬೇಕಿಲ್ಲ ನಮಗೆ. ನಾವು ಎಷ್ಟು ಮೌನ ವಹಿಸಿ ಇರ್ತೇವೆಯೋ ಈ ತರದ ಬೇಡದ ವಿಚಾರ, ಬೇಕಿರೋ ವಿಚಾರನೂ ಬೇಡ ನಮಗೆ. ನಮ್ಮ ಮನೆದೇ ಎಷ್ಟೋ ಇದೆ. ಪ್ರತಿಯೊಬ್ಬರ ಮನೆ ವಿಚಾರ ತೆಗೆದಿಟ್ಟು ಬಿಟ್ರೆ ನಾವು, ಪ್ರತಿಯೊಂದು ಮನೆಯಲ್ಲಿ ಅಲ್ಲೊಂದು ಅನಾಹುತ ಇದೆ, ಅಲ್ಲೊಂದು ಅವಘಡ ಇದೆ, ಯಾವುದೋ ಒಂದು ವಿಚಾರದಲ್ಲಿ ಅವಮಾನಗಳಿದ್ದಾವೆ, ಅಪವಾದಗಳಿದ್ದಾವೆ. ಹೌದು, ಅಲ್ಲೊಂದಿದೆ ಎಡವಟ್ಟು, ಎಳೆದಾಟ. ಇಂಥದ್ದಾಗಿರೋ ಸಂದರ್ಭದಲ್ಲಿ ಯೋಚನೆ ಮಾಡಿ ನೋಡಿ, ನಾವು ಇನ್ನೊಬ್ಬರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಏನಿದೆ? ಅವ್ರದ್ದು ಹಿಂಗಾಯ್ತಂತೆ, ಇವ್ರದ್ದು ಹಿಂಗಾಯ್ತಂತೆ ಅನ್ನತಕ್ಕಂಥದ್ದು ಬೇಡ. ನಮ್ಮದೇ ಎಷ್ಟಿದೆ. ನಾವು ಅದಕ್ಕೆ ಹೇಳೋದು ತಪಸ್ಸು. ಕಲಿಯುಗ ಅಂದ್ರೆ ಅರ್ಥ ಏನು ಗೊತ್ತಾ? ತುಂಬಾ ಜನ ಗೊತ್ತಿಲ್ಲ. ಪಾಪಯುಗ, ಪಾಪಾತ್ಮರ ಯುಗ, ಪಾಪಿಗಳ ಯುಗ. ಕಲಿಯುಗದ ಕಲಿಯ ಹೆಸರೇ ಅದು, ಪಾಪಿ ಅಂತ. ಇಲ್ಲಿ ಪುಣ್ಯಾತ್ಮರನ್ನ ನಾವು ದುರ್ಬೀನ್ ಹಾಕೊಂಡು ಹುಡುಕ್ಬೇಕು. ಅವನು ಯಾವಾಗ ಒಂದು ಒಳ್ಳೇದು ಮಾಡ್ತಾನೆ ಅಂತ ಕಾಯ್ತಾ ನೋಡ್ಬೇಕು ನಾವು. ಸದಾ ಒಂದು ಪಾಪದ ಚಿಂತನೆಯಲ್ಲೇ ನಾವು ಮುಳುಗಿರ್ತೇವೆ. ಸದಾ ಒಂದು ಪಾಪದ ಚಿಂತನೆ. ಪ್ರತಿಯೊಂದರಲ್ಲೂ ಪಾಪವೇ, ಪ್ರತಿಯೊಂದರಲ್ಲೂ ಪಾಪದ ಚಿಂತನೆಯೇ. ಎದ್ರೆ ಕೂತ್ರೆ ನಿಂತ್ರೆ ನಾನ್ ಮಾತ್ರ ಏನೂ ಇಲ್ಲ. ನಾವು ಒಂದು ರೋಡಲ್ಲಿ ಹೋಗುವಾಗ ಒಂದು ಸಿಗ್ನಲ್ ಕರೆಕ್ಟಾಗಿ ಫಾಲೋ ಮಾಡಲ್ಲ. ರಸ್ತೆನಲ್ಲಿ ಡ್ರೈವ್ ಮಾಡ್ಬೇಕಾದ್ರೆ ನಾನು ಒಬ್ಬನೇ ಹೋಗ್ಬೇಕು, ನುಗ್ಬಿಡ್ಬೇಕು. ನೀವು ನೋಡಿ, ಎಷ್ಟೋ ಜನ ನಡ್ಕೊಂಡೆ ನುಗ್ಗೆ ಬಿಟ್ಟಿರ್ತಾರೆ. ನೀನ್ ನಿಂತ್ಕೊಳ್ಳ ನೀನು ಅಂತ ಉದ್ದದ್ಮೇಲೆ ತಗೋ. ಅಕಸ್ಮಾತ್ ಅವನೇನಾದ್ರೂ ದೊಡ್ಡ ವ್ಯಕ್ತಿ ಆಗಿದ್ರೆ ಮುಗೀತು. ತಗೊಳ್ಳಿ, ನುಗ್ಗೋದೆ ಕಸ ತಿಂತ ಕಾರಲ್ಲಿ ತೆಗೆದು ಒಂದು ಕವರೇಜ್ ಬಿಸಾಕಿರ್ತೀವಿ. ಅಲ್ಲಿ ಡ್ರೈ ವೇಸ್ಟ್ ಅಂತಿದೆ, ಗ್ರೀನ್ ವೇಸ್ಟ್ ಅಂತಿದೆ, ವೆಟ್ ವೇಸ್ಟ್ ಅಂತಿದೆ. ಯಾವ್ದೆಲ್ಲ ಹಾಕೋಣ? ಇವತ್ತಿಗೂ ನನ್ನ ಕಾರಲ್ಲಿ ತುಂಬಾ ಬಿಸ್ಕೆಟ್ಗಳಿದೆ. ನನ್ನ ಆಫೀಸ್ ಹತ್ರ, ಮನೆ ಹತ್ರ, ಅಮ್ಮನ ಮನೆ ಹತ್ರ ಅಲ್ಲೆಲ್ಲ ಬಿಸ್ಕೆಟ್ ಹಾಕ್ಬೇಕಾದ್ರೆ ಆ ಕವರ್ ಬಿಸಾಕ್ಲಿಕ್ಕೂ ಯೋಚನೆ ಮಾಡಿ ಇನ್ನೊಂದು ಕವರ್ ಬ್ಯಾಗ್ ಇಟ್ಕೊಂಡಿದ್ದೀನಿ, ಅದ್ರಲ್ಲಿ ಹಾಕ್ತಾನೆ. ಆ ವೇಸ್ಟೇಜ್ ಬಾಸ್ಕೆಟ್ಗೆ ತಗೊಬಂದು ಹಾಕ್ತಾನೆ. ನನ್ಗೊಂದು ಆತ್ಮತೃಪ್ತಿ ಇದೆ. ಸಣ್ಣ ಬದಲಾವಣೆ ನಾವು ಮಾಡೋದೇ ಇಲ್ಲ.
ಗಲೀಜು ಮಾತು, ಯಾರೋ ಅಡ್ಡ ಬಂದಿದ ತಕ್ಷಣ ಗಲೀಜು ಮಾತು. ಹೌದು, ಗಲೀಜು ಚಿಂತನೆ, ಗಲೀಜು ಕಮೆಂಟು, ಬರೀ ಅದೇ. ನಿಮಗಿಷ್ಟ ಇಲ್ವಾ? ಅನವಶ್ಯಕ ಮಾತನಾಡಬೇಡಿ ಮಕ್ಕಳೇ, ಅವಮಾನಕ್ಕೊಳಗಾಗ್ತೀರಿ. ನಿಮ್ಮ ವ್ಯಕ್ತಿತ್ವ ಸೂಚಿಸುತ್ತೆ ನೀವು ಯಾರು, ನಿಮ್ಮ ಬ್ಯಾಕ್ಗ್ರೌಂಡ್ ಏನು. ನಿಮ್ಮ ಮಾತಿನಲ್ಲೇ ಗೊತ್ತಾಗುತ್ತೆ. ನೆನ್ಪಿಟ್ಕೊಳ್ಳಿ, ನಿಮ್ಮ ಮಾತು ನಿಮ್ಮ ವ್ಯಕ್ತಿತ್ವ, ನಿಮ್ಮ ಮನೆತನ, ನಿಮ್ಮ ಕುಟುಂಬ ಇವುಗಳನ್ನ ಸೂಚಿಸುತ್ತದೆ. ನಿಮ್ಮ ವ್ಯಕ್ತಿತ್ವವನ್ನ ಸೂಚಿಸುತ್ತದೆ. ನೀವು ಮಾತಾಡೋ ಮಾತು ಟಕ್ಕಂತ ಗೊತ್ತಾಗುತ್ತೆ. ಯಾರಪ್ಪ ಇದು ಇಂಥ ಮಾತು. ಬೇಕಿಲ್ಲ ಅನವಶ್ಯಕ. ಏನಕ್ಕೆ ಬೇಕು? ಅನವಶ್ಯಕ ನೋಡೋದು ಬೇಡ, ಅನವಶ್ಯಕ ಕೇಳೋದು ಬೇಡ. ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಅಷ್ಟು ಒಂದು ಆನಂದವಾಗಿರ್ತಿದ್ರು. ನೀವು ಯಾವುದೇ ನ್ಯೂಸ್ ಪೇಪರ್ ತಗೊಳ್ಳಿ, ಇವತ್ತು ನಿಮ್ಗೆ ತೆಗುತ್ತೆ ತಕ್ಷಣ ಮೊದಲನೇ ಪೇಜ್ ಇಲ್ಲ 2ನೇ ಪೇಜ್ ಆಗ್ಬಿಡ್ತು, ಈಗ್ಬಿಡ್ತು, ಅಯ್ಯೋಯ್ಯೋ. ಅವನೇ ನೋಡ್ತಾನೆ, ಒಂದು ವಿಶೇಷವಾಗಿ 3 ಬೀದಿಲಿ 3 ಲಕ್ಷ್ಮಿನ ಇಟ್ಕೊಂಡಿದ್ದಾನೆ, ದೊಡ್ಡದಾಗ ಹಾಕಿದ್ದಾರೆ. ಆ 3 ಇವ್ರಿಗೆ ಗೊತ್ತಿಲ್ಲದೆ, ಅವ್ರಿಗೆ ಗೊತ್ತಿಲ್ಲದೆ, ಇವ್ರಿಗೆ ಗೊತ್ತಿಲ್ಲದೆ ಮೇಂಟೈನ್ ಮಾಡ್ತಿದ್ದಾನೆ ಅಂತ. ಅದ ಹಾಕ್ಬೇಕಾ? ಯಾವ ಸಿಗ್ನಲ್ ಕಳಿಸ್ತಿದ್ದೇವೆ ನಾವು? ಅವ್ರೇನೋ ಹಾಕೋತಾರೆ, ಪೇಪರ್ ತಿರುಗಿಸಿ, ನಮಗ್ ಬೇಡ ಅದನ್ನ ಅವ್ನು ಯಾರು, ಅವ್ನು ಯಾವ ಏರಿಯಾದವನು, ಅವ್ನು ಕಟ್ಕೊಂಡಿರೋರು ಯಾರು, ಅವ್ರಿಗೆ ನೋವಾಗಿರೋರು ಯಾರು. ನಮ್ಮವರೆಲ್ಲ ನಮ್ಮ ಮನೆತನದಲ್ಲಾಗಿದ್ರೆ ನಮಗ್ ಗೊತ್ತಾಗ್ತಿತ್ತು. ಬಿಟ್ಟು ಬಿಡಿ. ತಿಳ್ಕೊಳ್ಬೇಕಾಗಿರೋದು ತುಂಬಾ ವಿಚಾರಗಳಿದ್ದಾವೆ. ದಯಮಾಡಿ ಹೇಳ್ತಾನೆ, ಅನವಶ್ಯಕ ಮಾತು ಬೇಡ. ವಿಶೇಷವಾಗಿ ಅವಶ್ಯಕತೆ ಇದ್ದಾಗಷ್ಟೇ ಮಾತನಾಡಿ, ಆಗಲೇ ಗೌರವ. ಹೌದು, ಏನಕ್ಕೆ ಬೇಕು? ನೀವು ನಂಬಲ್ಲ, ನಾನು ಶುಭ ಕಾರ್ಯಕ್ಕೂ ಹೋಗಲ್ಲ, ಅಶುಭ ಕಾರ್ಯಕ್ಕೂ ಹೋಗಲ್ಲ. ನಿಮಗೆ ಗೊತ್ತಿಲ್ಲ, ನನಗೊಂದು ಭಾರವಿದೆ. ನನಗೆ ತುಂಬಾ ಇಷ್ಟ ಏನು ಗೊತ್ತಿಲ್ಲ, ಅಶುಭ ಕಾರ್ಯಕ್ಕೆ ಹೋಗೋದು. ಆ ಸಂದರ್ಭದಲ್ಲಿ ಸೂತಕದಲ್ಲಿರ್ತಾರೆ, ಕಣ್ಣೀರಲ್ಲಿರ್ತಾರೆ, ಬಾಧೆಯಲ್ಲಿರ್ತಾರೆ, ಕಳ್ಕೊಂಡವರ ನೋವಿನಲ್ಲಿರ್ತಾರೆ. ಅಲ್ಲೊಂದು ಸಮಾಧಾನಕ್ಕೆ ಹೋಗ್ಬೇಕು. ನಾನು ಹೋದಾಗ ನಾನು ಅನುಭವಿಸಿದ್ದೇನೆ. ಅಲ್ಲೂ ಬಿಟ್ಟಿಲ್ಲ. ಗುರುಗಳೇ, ತಲೆ ಈ ಕಡೆ ಹಾಕಿದ್ರೆ ಚೆನ್ನಾಗಿತ್ತಲ್ವಾ, ಈ ಕಡೆ ಇಟ್ಟು ಬಿಟ್ಟಿದ್ದಾರೆ. ಇದೇನ್ ಕರ್ಪೂರ ನಿಲ್ಸುಡಿತಿದ್ದಾರೆ ಗುರುಗಳೇ, ಉಪ್ಪಲ್ವಾ ಇಲ್ಲ ಹಾಕೋದು, ಇಲ್ಲ ಹಾಕೋದು, ಇದನ್ ಬಟ್ಟೆ ನಿಂಗ್ ಮುಚ್ಚಿಬಿಟ್ಟಿದ್ದಾರೆ. ಹೋಗಿರೋ ಜೀವ ಇರೋರು ಅಳ್ತಿದ್ದಾರೆ. ಅಲ್ಲೂ ಕೂಡ, ಸೂತಕದಲ್ಲೂ ಕೂಡ ದೊಡ್ಡ ಮಗ ಇದ್ದು ಚಿಕ್ಕ ಮಗನ ಕೈಯಲ್ಲಿ ಇಡ್ಸ್ಬಿಟ್ಟಿದ್ದಾರೆ. ಅವನ್ಗೆ ಯಾರು ಇಟ್ಟಿದ್ದಾರೆ, ಬೆಂಕಿ ಇಡೋಕೆ ಯಾರಿದ್ದಾರೆ? ಇವೆಲ್ಲ ಬೇಕಾ? ಅಲ್ಲಿ ಬಂದಿದ್ದೀವಿ, ಅಲ್ಲೊಂದು ಸೂತಕದ ಛಾಯೆ. ಕಣ್ಣೀರು ಹಾಕೊಂಡು ಬಂದ್ಬಿಟ್ಟಿದ್ದಾನೆ. ಏನೋ ಪುಣ್ಯಾತ್ಮ, ಸತ್ರು ಕೂಡ ನಿನ್ನ ದೇಹಕ್ಕೂ ಕೂಡ ಅಂತಿಮ ಸಂಸ್ಕಾರಕ್ಕೂ ನೆಮ್ಮದಿಯಾಗಿ ಮಾಡ್ಲಿಕ್ಕೆ ಬಿಡ್ತಿಲ್ವಲ್ವೋ ರಾಮಚಂದ್ರ ಇಲ್ಲಿ ಅಂತ. ಅಲ್ಲೂ ಕೂಡ ಈ ಒಂದು ವೈದಿಕ ಚರ್ಚೆಗಳು. ಆ ಪುಣ್ಯಾತ್ಮನ್ ಬೇಗ ಕಳ್ಸೋಣ. ಇಲ್ಲ, ಅಲ್ಲಿ ಕೊಳೆಯುತ್ತೆ, ನಾನಾ ಕಾಯಿಲೆಗಳ ಭರಾಟೆ ಆಗುತ್ತೆ. ಅದೆಲ್ಲದಕ್ಕೂ ಮೀರಿ ಆತನನ್ನ ನೋಡಿ 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 ಆ ದೇಹವನ್ನು ಹೆಂಗ್ ನೋಡಿರ್ತೀವಿ ಗೊತ್ತಾ? ಆ ಅಂದ, ಆ ಚಂದ, ಆಗತ್ತು, ಆ ತೂಕ, ಆತ ಧರಿಸ್ತಿದ್ದ ಡ್ರೆಸ್ಸುಗಳು, ಒಡವೆಗಳು, ವೈದಿಕ ಬೊಟ್ಟು, ಇನ್ನೊಂದು 108 ಇರ್ತವೆ. ಅದನ್ನ ನೆನೆಸ್ಕೊಂಡು ಆ ಸತ್ತ ಶರೀರವನ್ನ ಕಣ್ಣೀರಿಡ್ತಿರ್ತಾರೆ ತಮಗಾಗುವವರು, ತಮ್ಮವರು, ತಮ್ಮ ಮನೆಯವರು, ತಮ್ಮ ಕುಟುಂಬಸ್ಥರು, ತಮ್ಮ ಆತ್ಮೀಯರು. ಬೇಗ ಕಳಿಸ್ಕೊಡ್ಬೇಕು, ಅದೇ ಧಾವಂತ. ಅಲ್ಲೂ ತಗೋ, ಅವ್ರು ಬರ್ಬೇಕಿತ್ತು, ಇವ್ರು ಬರ್ಬೇಕಿತ್ತು. ಏನ್ ಬಂದ್ಬಿಟ್ರೆ ಎದ್ ಬಂದ್ಬಿಡ್ತಾರ? ಈ ವೈದಿಕವಾಗಿ ಆಗ್ಬೇಕಿತ್ತು, ಈ ದಿಕ್ಕಿಗೆ ತಗೊಂಡೋಗ್ಬೇಕಿತ್ತು, ಆ ದಿಕ್ಕಿಗೆ ತಗೊಂಡೋಗ್ಬೇಕಿತ್ತು, ಎಲ್ಲ ಮಾಡಿಟ್ಟಿರ್ತಾರೆ. ಅವ್ರು ಬಂದಿಲ್ಲ ಗೊತ್ತೇನ್ರಿ? ಅವ್ರ ಸಾವಿಗೆ ಇವ್ರು ಬಂದಿಲ್ಲ, ಇವ್ರೇನೋ ಹೋಗಿತ್ತು ಎಬ್ಬರಿಸ್ಬಿಟ್ರೆ ಹಾಗೆ. ಹೌದು, ಕೆಲವು ದೊಡ್ಡ ವ್ಯಕ್ತಿಗಳು ಹೋದಾಗ ನೋಡಿ, ಇವ್ರ ಕಮೆಂಟ್ಸ್ಗಳು ಶುರು ಹಚ್ಕೊಬಿಟ್ಟಿರುತ್ತೆ. ಅಲ್ಲಿ ಗೊತ್ತಾಗಿಲ್ವಾ? ಅಲ್ಲಿ ಅವದಿರ್ಲಿಲ್ವಾ ಒಗ್ಗರಣೆ? ಇವ್ರೇನೋ ಹಾಕಿ, ಇವ್ರೇನೋ ಸರಿಪಡಿಸ್ದಾಗೆ ಮಾಡ್ದಾಗೆ ನಿಂತಾಗ. ಯಾಕೆ ಬೇಕು ಕಂಡವರ ಮನೆಯ ಉಸಾಬರಿ? ಸಾವಿನಲ್ಲೂ ಕೂಡ ಇಂಥ ಒಂದು ಕುಕೃತ್ಯ, ವಿಕೃತ್ಯ, ಅಂತಹ ಮಾತುಗಳು ಮಕ್ಕಳೇ ನೋವಾಗುತ್ತೆ. ಅವಶ್ಯಕತೆ ಇದ್ರೆ ಮಾತ್ರ ಮಾತಾಡೋಣ, ಇಲ್ಲ ಅಲ್ಲಿ ಹೋಗೋಣ, ಒಂದು ಮೌನ ಆಚರಿಸೋಣ. ನನಗೆ ತುಂಬಾ ಇಷ್ಟ ಸೂತಕಕ್ಕೆ ಹೋಗಿ ಅಲ್ಲೊಂದು ಶ್ರದ್ಧಾಂಜಲಿ ಅರ್ಪಿಸ್ಬೇಕು ಅಂತ. ಇದು ಸುಮಾರು ವರ್ಷಗಳ ಹಿಂದ್ಗಡೆ ಬಿಟ್ಬಿಟ್ಟೆ. ಇವನೇನೋ ಬಂದ ದೊಡ್ಡ ಮನುಷ್ಯ, ನೋಡ್ ಬಂದ, ಇವಾಗ ಬಂದ, ಬಂದವನು ಹೀಗೆ. ಇವೆಲ್ಲ ನೋಡ್ಬಿಟ್ಟಿದ್ದೆ ನಾ ಬಂದಿರೋರ್ ಕಥೆಗಳಲ್ಲಿ. ನಾನು ಕೂಡ ಅದ್ರಲ್ಲೊಬ್ಬ. ಯಾಕೋಬೇಕು, ಏನಕ್ಕೆ ತಾನೇ ಬಂದೆ, ತುಂಬಾ ಆಸೆ. ಅಲ್ಲಿ ಹೋಗಿ ಒಂದು ಶ್ರದ್ಧಾಂಜಲಿ, ಆ ಹಿರಿಯ ಜೀವ, ಅನುಭವಿ ಜೀವ, ಅವ್ರ ಮಾರ್ಗದರ್ಶನ ಎಷ್ಟೋ ಇರುತ್ತೆ, ಅವರಿಂದ ಕಲ್ತಿರೋ ಪಾಠಗಳು ಎಷ್ಟೋ ಇರುತ್ತೆ. ಅಮ್ಮ ಇರ್ಬೋದು, ಅಪ್ಪನಾಗಿ, ಅಣ್ಣನಾಗಿ, ಸ್ನೇಹಿತನಾಗಿ, ಮಿತ್ರವಾಗಿ, ಶತ್ರುವಾಗಿ ಕೂಡ ನಮ್ಗೊಂದು ಕೆಲವೊಂದು ಕಲ್ಸಿರ್ತಾನೆ.
ಇದೀಗೆ ಕಣೋ ನಿನ್ ಬದುಕು ನೋಡಿ ಇಂಥದ್ದು ಮಾಡ್ಕೊಂಡೆ ನೋಡಿ, ನನ್ನನ್ನಾದ್ರೂ ನಾನು ಹೋದ್ಮೇಲೆ ಆದ್ರೂ ಇನ್ಮೇಲೆ ಬುದ್ಧಿ ತಿದ್ಕೋ ಅಂತ ಬದಲಾಯಿಸ್ಕೊಂತ. ಇಲ್ಲ ಮಕ್ಕಳೇ, ದಯಮಾಡಿ ಹೇಳ್ತಾನೆ, ಬರೆದಿಟ್ಕೊಳ್ಳಿದ್ದಾನೆ. ಎಲ್ಲೆಲ್ಲೋ ಏನೇನೋ ಮಾತನಾಡೋದು ಬೇಡ, ಎಲ್ಲೆಲ್ಲೋ ಯಾರ ಬಗ್ಗೆಯೋ ಹೇಳೋದು ಬೇಡ, ಬೇಕಿಲ್ಲ. ನಮ್ಮ ಬದುಕಿನ ಪಯಣದಲ್ಲಿ ತುಂಬ ಭಗವಂತ ನಮ್ಗೆ ಹಲವಾರು ದಾರಿಗಳನ್ನು ಇಟ್ಟಿದ್ದಾನೆ. ನಮ್ಮ ಕೆಲಸಗಳು ತುಂಬ ಇದೆ, ನಮ್ಮ ಕರ್ತವ್ಯಗಳು ತುಂಬ ಇದೆ, ತುಂಬ ಕರ್ತವ್ಯಗಳಿದ್ದಾವೆ, ಜವಾಬ್ದಾರಿಗಳಿದ್ದಾವೆ, ಮೇಲುಸ್ತುವಾರಿ ಇದೆ. ಅದನ್ನ ಮಾಡ್ತಾ ಹೋಗೋಣ. ನಿನ್ನಿಷ್ಟದಂತೆ ಇಟ್ಟಿರುವೆ ರಾಮ, ಅಷ್ಟೇ, ನಿನ್ನಿಷ್ಟದಂತೆ ಕೊಟ್ಟಿರುವೆ ರಾಮ. ಇದನ್ನ ಅಂದ್ಕೊಳ್ತಾ ಹೋಗಿ. ನಿಮ್ಮ ಕಾಯಕವೇ ಕೈಲಾಸ. ನೀವೇನ್ ಮಾಡ್ತಿದ್ದೀರೋ ಅದನ್ನ ಮಾಡ್ತಾ ಹೋಗಿ. ನೋಡಿ, ಒಂದು ಅಡಿಗೆ ಭಟ್ಟ ಕೂಡ ಪದ್ಮಭೂಷಣ ಪಡೆದಿದ್ದಾರೆ, ನೆನ್ಪಲ್ಲಿ ಇಟ್ಕೊಳ್ಳಿ. ಒಂದು ಸಾಲು ಮರದ ತಿಮ್ಮಕ್ಕ ಗಿಡ ನೆಡೋದ್ರಲ್ಲೂ ಕೂಡ ಅವಾರ್ಡ್ ತಗೊಂಡಿದ್ದಾರೆ. ಹಾಡುಗಾರಿಕೆ ಇರ್ಬೋದು, ನೃತ್ಯ ಇರ್ಬೋದು, ಬುಡಕಟ್ಟು ಇರ್ಬೋದು, ಒಂದು ಬಾವಿ ತೋಡ್ದವನಿಗೆ ಒಂದು ಹಸನಬ್ಬ ಶಾಲೆ ಕಟ್ಟಿರುವಂತ, ಊರೂರು ಸುತ್ತಿ ಹಣ್ಣುಗಳನ್ನು ಮಾರಿ ಒಂದು ಶಾಲೆ ಕಟ್ಟಿದಂತ ಪುಣ್ಯಾತ್ಮರುಗಳು ನಿಮ್ಮ ನಡುವೆ ಇದೆ. ಇಂಥ ಎಷ್ಟೋ ಸಾಧನೆಗಳನ್ನ ಮಾಡಿರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಚಿಂತನೆ ಮಂಥನ. ನಮ್ಮಿಂದ ಅಟ್ಲೀಸ್ಟ್ ಒಂದು ಗಿಡ ಇಡೋದು, ಒಂದು ನೆರಳು ಕೊಡೋದು, ಒಂದು ಪಕ್ಷಿಗೆ ಒಂದಷ್ಟು ದವಸ ಧಾನ್ಯ ಇಡೋದು, ಒಂದು ಪ್ರಾಣಿಗಳಿಗೆ ಪಶುಗಳಿಗೆ ಏನೋ ಒಂದು ಮಾಡೋದು. ಮನುಷ್ಯರುಗಳ ಮೇಲೆ ನಂಬಿಕೆ ಎಲ್ಲ ಬಿಟ್ಬಿಡಿ. ಹೌದು, ಕಲಿಯುಗ ಅಂದ್ರೆ ಪಾಪಯುಗವೇ, ಪಾಪಿಗಳ ಯುಗವೇ. ಹುಡುಕಾಡ್ಬೇಕು ನಮ್ಮ ಈ ಪಾಪತ್ವದಲ್ಲಿ ಒಂದು ಪುಣ್ಯ. ಹೋಗ್ಲಿ ಬಿಡು, 10 ಬಾಳೆಹಣ್ಣಲ್ಲಿ ಒಂದು ಬಾಳೆಹಣ್ಣಾದ್ರೂ ಕೊಟ್ಟಿದ್ದಾನಲ್ವ, ಎಲ್ಲ ಅವನೇ ತಗೊಂಡು ಹೋಗಿಲ್ವಲ್ಲ ಮನೆಗೆ. ಅದನ್ನ ನೋಡೋಣ. ಅವ್ನು ತಗೊಂಡೋಗಿದ್ ನೋಡೋದು ಬೇಡ, ಅವ್ನು ಕೊಟ್ಟಿದ್ದನ್ನ ಹುಡುಕೋಣ. ಒಂದಾದ್ರೂ ಕೊಟ್ಟಿದ್ದಾನೆ, ಒಂದಾದ್ರೂ ಒಳ್ಳೆ ಮಾತಾಡಿದ್ದಾನೆ, ಒಂದಾದ್ರೂ ಒಳ್ಳೆ ಹೇಳಿಕೆ ಕೊಟ್ಟಿದ್ದಾನೆ, ಅಂಥದ್ದನ್ನ ಹುಡುಕೋಣ ಮಕ್ಕಳೇ. ಬೇಜಾರು ಮಾಡ್ಕೋಬೇಡಿ. ಯಾಕೆಂದ್ರೆ ಈ ಖುಜುರಾಹು ಸಂಧಿ ಈ ತರದೊಂದು ಪ್ರಚೋದನೆ, ವಿಕೃತಿ ಭಾವ, ಕ್ರೋಧಿನಾಮ ಸಂವತ್ಸರೆ ಎಲ್ಲ ನಡೀತಿದೆ. ತುಂಬಾ ಜಾಗ್ರತೆ. ಅದು ಮುಖ್ಯವಾಗಿ ಮಕರ ರಾಶಿಯವರ ಮೇಲೆ ಈ ತರದೊಂದು ವಿಪರೀತವಾದಂತ ವಿಭಾಂಡ ಪ್ರಯೋಗವನ್ನ ಮಾಡಿಸ್ತಕ್ಕಂಥದ್ದುಂಟು. ಎಚ್ಚರಿಕೆ. ಸೊ ಮಾತಾಡೋಣ ಮುಂದಿನ ಭಾಗದಲ್ಲಿ. ಈ ಖುಜುರಾಹು ಸಂಧಿ ಮಕರ ರಾಶಿಗೆ ಅತಿಯಾಗಿ ಮಾತನಾಡಿ ಏನಾದ್ರು ಸಿಕ್ಕಾಕೋಬಿಡ್ತೀರಾ, ಏನು ಎತ್ತ ಅಂತ. ಮಾತೃದೇವೋಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಮಕರ ರಾಶಿಗೆ ಖುಜುರಾಹು ಸಂಧಿ ಚೆನ್ನಾಗಿದೆ ಮಕ್ಕಳೇ ನಿಮಗೆ. ಆದ್ರೆ ನೆನ್ಪಿಟ್ಕೊಳ್ಳಿ, ಸಮಯ ನಮ್ಮನ್ನ ಚೆನ್ನಾಗಿ ಬರ್ತಿದ್ದಾಗೆ ಗುರು ಪಂಚಮದಲ್ಲಿ, ಶುಕ್ರ ಪಂಚಮದಲ್ಲಿ, ಸೂರ್ಯ ಪಂಚಮದಲ್ಲಿ, ಕೇಂದ್ರದಲ್ಲಿ ಬುಧ. ಇವತ್ತು ನೋಡಿ ಗ್ರಹಗಳ ಸ್ಥಿತಿ. 3ನೇ ಮನೆಯಲ್ಲಿ ಖುಜುರಾಹು, ವಿಶೇಷವಾಗಿ ಚಂದ್ರ ನೋಡಿ ಲಾಭಸ್ಥಾನದಲ್ಲಿದ್ದಾನೆ. ಅಸುರ ಗ್ರಹಗಳು ರಾಹುಕೇತುಗಳು 3, 9ನೇ ಮನೆಯಲ್ಲಿ ಮಲಗಿದ್ದಾರೆ. ಬುಧ ಚೆನ್ನಾಗಿದ್ದಾನೆ. ಶನಿ 2ನೇ ಮನೆ. ಅವ್ನು ಕೊಡೋಷ್ಟು ದುಡ್ಡು, ಅಧಿಕಾರ, ಸ್ಥಾನ ಇನ್ಯಾರೂ ಕೊಡಲ್ಲ. ಅವ್ನು ಕೊಡೋಷ್ಟು ನೋವು ಕೂಡ ಇನ್ಯಾರಿಗೂ ಕೊಡಲ್ಲ ಅಂತ ಹೇಳ್ತಾರೆ. ಅಷ್ಟೆಲ್ಲ ಒದ್ದಾಡಿದ್ದೀನಿ ಸುಮಾರು ಒಂದು 6ರಿಂದ 7 ವರ್ಷ. ಆರೋಗ್ಯ, ಕುಟುಂಬ, ಓಡಾಟ, ವ್ಯವಹಾರ, ಕೆಲಸ. ಕೊರೋನಾ ಬರೋದು ಬಂತು, ನಿಮ್ಮನ್ನ ನಿಜವಾಗ್ಲೂ ಬಡದಾಕ್ಬಿಟ್ಟಿದೆ ಮಕರ ರಾಶಿಯವ್ರನ್ನ. ಅಂತಿಂತ ಒದ್ದಾಟ ಕೊಟ್ಟಿಲ್ಲ. ಆದ್ರೆ ಈಗ ಬಂದಿರೋ ಖುಜುರಾಹು ಸಂಧಿ ನಿಜವಾಗ್ಲೂ ಒಳ್ಳೇದು ಮಾಡುತ್ತೆ, ತುಂಬಾ ದೊಡ್ಡ ಸ್ಥಾಯಿನ ಕೊಡುತ್ತೆ. ಆದರೆ ನನ್ನ ಅನುಭವ, ಲಕ್ಷಾಂತರ ಜಾತಕಗಳನ್ನ ನೋಡಿರೋ ಅನುಭವದಿಂದ ಹೇಳ್ತೇನೆ, ಮನುಷ್ಯನಿಗೆ ಕಂಡರೆ ಆಗುವುದಿಲ್ಲ. ಮನುಷ್ಯನನ್ನ ಕಂಡರೆ ಆಗೋಲ್ಲ. ನನ್ನಣ್ಣ, ಅಬಾಬಾಬಾಬಾ, ನನ್ನ ತಮ್ಮ ಬೆಳೆದ್ಬಿಟ್ಟ ನೋಡೋ, ತನಗೆ ಮೀರಿ ಇನ್ನೊಬ್ಬ ಮನುಷ್ಯ ಬೆಳೆದಿದ್ದಾನೆ ಅಂದರೆ ಶುರು ಹಚ್ಕೋಬಿಡುತ್ತೆ. ದಗ 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 ದಾವಾನಲ್ಲ ಆಗ್ತಿದೆ. ನೀವು ಸುತ್ತಮುತ್ತ ಎಲ್ಲಾ ಕಡೆ ನೋಡುತ್ತೆ. ನಾನು ನೋಡಿದ್ದೇನೆ. ಸಹಿಸುವುದಿಲ್ಲ. ನಾನು ಬೆಳೆದು ಬಿಟ್ಟಿದ್ದೀನಿ, ಅವನ ಹತ್ರ ಏನು ಹೋಗೋದು, ಅದು ಒಂದು ಬೇರೆ.
ಅದೂ ಒಂದು ಬೇರೆ. ನಾನು ಬೆಳೆದು ಬಿಟ್ಟಿದ್ದಾನೆ, ಅವನೇನು ಅವನ ಕಾಣೆ ನಾನು ನೋಡಿದ್ದಾನೆ. ನನ್ನ ಗುರುಗಳ ಪ್ರಿಯಾತಿ ಪ್ರಿಯ ಶಿಷ್ಯ ಹಿಂಗೆ ಬಂದು ನಿಂತ್ಕೊಳ್ಳೋ, ಗುರುಗಳೇ ನನಗೆ ಹೇಳ್ಕೊಡಿ, ಗುರುಗಳ ಅದು ಹೇಳ್ಕೊಡಿ. ನಾನಂತೂ ಕೇಳಿದ್ದಿಲ್ಲ, ಆತ ಕೇಳೋನು. ಅವ್ರು ಹೇಳೋರು, ಹೋಗೋ ನಿನ್ನ ಗತ್ತು ತೂಕ ಬೇರೆ ಇದೆ, ಚೆನ್ನಾಗಿರ್ತೀಯ, ಹೋಗೋ ತುಂಬ ಚೆನ್ನಾಗಿರ್ತೀಯ. ಯಾವ ಮಾಯೆಯೋ ಗುರುಗಳ ಆಶೀರ್ವಾದವೋ ಆ ಆತ್ಮದಿಂದ ಬಂದ ಮಾತು ನನ್ನ ಹತ್ರ ಯಾಕೋ ಬಂದು ಕೈ ಕಟ್ತೀಯಾ, ನನ್ನ ಹತ್ರ ಯಾಕೋ ಹೋಳಿಗೆ ಗೆದ್ದು ಬಿಡ್ತೀನಿ, ಇಲ್ಲೇ ಎದ್ದು ಬಿಡ್ತೀನಿ, ಅಮ್ಮ ಅಪ್ಪ ಕುಟುಂಬ ಎಲ್ಲ ಬಿಟ್ಟು ಬಂದ್ಬಿಡ್ತೀನಿ, ನಿಮ್ಮಿಂದನೇ ಇರ್ತೀನಿ. ಆ ಗತ್ತು ಆ ತೂಕ ವಿದ್ವತ್ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ. ನೋಡಿ, ಅನ್ನಪೂರ್ಣೇಶ್ವರಿಯ ಆ ಮಂತ್ರದಲ್ಲಿ ಅದ್ಭುತವಾಗಿದೆ. ಅಮ್ಮ ನನಗೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ ಅನ್ನೋದೊಂದಿದೆ. ಅನ್ನಪೂರ್ಣೇಶ್ವರ ಹತ್ರ ಕೇಳೋದೇನು ಗೊತ್ತೆ, ನನಗೆ ಜ್ಞಾನ ಹಾಗೂ ವೈರಾಗ್ಯ, ಒಳ್ಳೆ ಜ್ಞಾನ ಕೊಡು, ಜ್ಞಾನ ಬಂದ ಮೇಲೆ ವೈರಾಗ್ಯ ಕೊಟ್ಬಿಡಮ್ಮ ಅಂತ. ಅವ್ರು ಅದನ್ನೇ ಹೇಳೋರು, ಹೋಗೋ ಒಳ್ಳೆ ಜ್ಞಾನಿ ಆಗ್ತೀನಿ, ನಿನ್ನ ಕರ್ಕೊಂಡು ಹೋಗುತ್ತೆ ಅಂತ. ಆ ತುಂಬ ಹೃದಯದ ಆಶೀರ್ವಾದ ಯಾವಾಗ್ಲೂ ಬಂದು ಇಲ್ಲೇ ಒಂದು ವಾರ ಇದು ಬಿಡೋದು. ನಾನು ಇರ್ಲಿ ಗುರುಗಳೇ ಇಡಿಸ್ಕೊಳ್ಳಿ, ಪಾಪ ಏನೋ ಆಸೆ ಅಂತ. ಸುಮ್ಮನಿರೋ, ನನಗೆ ಜೋಳಿಗೆ ಆಸೆ, ನನಗೆ ಏನು ಗೊತ್ತಿಲ್ಲ, ನಾನು ಏನೋ ಹೇಳ್ಕೊಡ್ತೀನಿ ಅಂತ. ಅಪಾರ ಪ್ರಕಾಂಡ ಪಂಡಿತರು ನಾನೇ ಕಂಪಿಸ್ತಿದ್ದೆ ಅವರ ಕ್ಯಾಲ್ಕುಲೇಷನ್ಸ್. ಹೇಳೋದು ಒಂಥರ ಈ ಚೆಸ್ ಪ್ಲೇಯರ್ ಥರ. ಅವರು ಕುಳಿತುಕೊಬಿಟ್ರೆ ಚೆಸ್ ಪ್ಲೇಯರ್ಸ್ಗೆ ಬರೀ ಅದೇ ಕಾಣಿಸುತ್ತೆ. ಅಂದರೆ ಅವ್ರಿಗೆ ಬರೀ ಗ್ರಹಗಳು, ಆ ಲೆಕ್ಕಾಚಾರಗಳು, ಇದು ಮೂವ್ ಆಗ್ತಿದೆ ನೋಡು, ಇದು ಹಿಂಗಿದೆ ನೋಡು. ಒಂದು ಬೈದ್ರೆ ಅದಕ್ಕೊಂದು ಹಾಕೋರು, ಒಂದೇನೋ ಬಿದ್ದು ಬಿಟ್ರೆ ಅದಕ್ಕೊಂದು ಆಗ್ಲೇ ಇಮ್ಮಿಡಿಯೇಟ್ ನೋಡೋ ಇದು ನೋಡ್ತಿದೆ. ಅಲ್ಲೇನೋ ಫ್ಲಡ್ ಆದ್ರೆ, ಅಲ್ಲೇನೋ ಕುಳಿತರೆ, ಅಲ್ಲೇನೋ ನಿಂತರೆ ಅದ್ಭುತ. ನಾನು ಅವರನ್ನೇ ನೋಡ್ತಿರೋದು. ಅವ್ರು ಎಲ್ಲೋ ಇದ್ದಾಗ ಕಾಣಿಸೋದು, ಆದ್ರೆ ಅವ್ರ ಕಣ್ಮುಂದ್ಗಡೆ ಬರೀ ಆ ಗ್ರಹಗಳ ಮೂಮೆಂಟೇ. ಪ್ರತಿ ಒಂದು ಅಭಾಸದ ಮಾತು ಬಂತು ಅಂದ್ರೆ ಈ ಪ್ರಶ್ನ ಲಗ್ನ ಹಾಕೋ, ಈಗಲೇ ಹಾಕೋ, ಯಾವ ನಕ್ಷತ್ರ, ಯಾವ ಕರ್ಣ ಇದೆ ನೋಡೋ, ತಿಥಿ ನೋಡೋ, ನಕ್ಷತ್ರ ನೋಡೋ, ಯೋಗ ನೋಡೋ, ಇದು ಯಾವ ಹೋರ ನೋಡೋ, ಇದು ಇಂಥ ಮಾತು ಬಂದ್ಬಿಡ್ತಲ್ಲ. ಪ್ರತಿಯೊಂದಕ್ಕೂ ಅವರಿಗೊಂದು ಮಹಾನಂಬಿಕೆ ಗ್ರಹಗಳ ಮೇಲೆ, ಈ ಮೂಮೆಂಟ್ಸ್ ಮೇಲೆ, ಪ್ರತಿ ವಿಚಾರ. ಎಷ್ಟು ಚೆನ್ನಾಗಿ ಹೇಳೋರು ಅಂದ್ರೆ ನೋಡಿ, ಈಗ ಒಬ್ರು ಬರ್ತಾರಂತ ಕರೆಕ್ಟ್ ಆಗಿ ಬರೋರು. ಯಾವ ಮಟ್ಟಕ್ಕೆ ಅಂದ್ರೆ ನಮ್ಮ ಗುರುಗಳು, ಅವರ ಸ್ನೇಹಿತರು ಒಬ್ಬರು ವಿಜ್ಞಾನಿ, ಸೈಂಟಿಸ್ಟ್, ಇನ್ನೊಬ್ಬರು ಬಂದು ಸೂಪರ್ ಸ್ಪೆಷಲಿಸ್ಟ್ ಡಾಕ್ಟ್ರು, ಚೈಲ್ಡ್ ಸ್ಪೆಷಲಿಸ್ಟು. ಹೀಗೆ ಈ ನಡೆಯೋದು. ಒಮ್ಮೆ ಎಷ್ಟು ಚೆನ್ನಾಗಿ ಹಿಂಗೆ ಮಾತಾಡ್ತಾ ಇವ್ರು ಈ ಗ್ರಹಗಳ ಭಾವವೇ ಇವ್ರಿಗೆ ನಂಬಿಕೆ. ಅದು ಆ ವಾಕ್ ಶುದ್ಧಿ, ವಾಕ್ ಸಿದ್ಧಿ ಫಲಿಸುತ್ತೆ ಅಂತ. ನನ್ನ ಮಗಳದ್ ನೋಡೋ ಹಾಗೆ ಹೀಗೆ ಏನೋ ಹೇಳ್ತೀಯಲ್ಲ ಅಂತ. ಗಂಡು ಮಗು ಆಗುತ್ತೆ, ಹೀಗೆ ಆಗುತ್ತೆ, ಮದುವೆ ಆಗುತ್ತೆ, ಇಂಥ ಹುಡುಗನೇ ಬರ್ತಾನೆ, ಇಂಥ ದಿನ ಮದುವೆಗೆ ಮೊದಲು ಇಂಥ ದಿನ ಮಗು ಹುಡ್ತಾನೆ ಅಂತ ಹೇಳಿ ಪ್ಲಾನೆಟ್ಸ್ ಕೊಟ್ಬಿಟ್ಟಿದ್ರು. ಪ್ಲಾನೆಟ್ಸ್ ಡೇಟ್ ಕೊಡ್ಲಿಲ್ಲ, ಪ್ಲಾನೆಟ್ಸ್ ಇಲ್ಲಿ ಇರುತ್ತಂತೆ 7 ಪ್ಲಾನೆಟ್ಸ್. ನನಗಿನ್ನೂ ಮೈ ಜುಮ್ ಅನ್ಸುತ್ತೆ. ಮಗು ಆದ ದಿನ ಸೇಮ್ ಡಿಟ್ಟೋ 1-2 ಪ್ಲಾನೆಟ್ಸ್ ಒಂಚೂರು ಎಲ್ಲ ಆಗಿಬಿಟ್ರೆ ನಾನು ಬ್ರಹ್ಮ ಆಗ್ಬಿಡ್ತೀನೋ, ದೇವರಾಗ್ಬಿಡ್ತೀನಿ ಅಂತಿದ್ರು ಅವರು. ಇವತ್ತಿಗೂ ನನಗೆ ಆ ಅವಗಾಹನೆ ನನ್ನ ಅಮ್ಮನವರ ಮುಂದ್ಗಡೆ ಕುಳಿತು ಅವರ ನಿತ್ಯ ಧ್ಯಾನ. ನೀವು ನಂಬಲ್ಲ, ಈ ಥರ ನಿಂತ್ಕೊಂಡಿದ್ದಂಥ ಆ ಮಗು ದೈದೀಪಮಾನವಾಗಿ ಎಲ್ಲೋ ಬೆಳೆದು ನಿಂತು ಬಿಡ್ತು. ಒಮ್ಮೆ ಹೀಗೆ ಏನೋ ಮಾತಾಡ್ತಾ ಯಾರೋ ಬಂದು ಹೇಳಿದ್ರು, ಗೊತ್ತಾ ಗುರುಗಳೇ, ಈ ಥರದ್ದು ಏನೋ ಒಂದು ವಿಶೇಷ ಕಾರ್ಯ, ವಿಶೇಷ ಒಂದು ಪೂಜೆ, ಇದೆಲ್ಲ ನಿಮ್ಮ ಹೌದಾ? ನಮ್ಮ ಮಗುನ? ಸರಿ. ನಿಮ್ಮ ಶಿಷ್ಯ ಇಲ್ಲಿ ಬಂದು ನಿಂತ್ಕೋತಿದ್ದವನಲ್ವಾ, ಈಗ ಕೇಳ್ತಿದ್ದವನಲ್ವಾ? ಇರ್ಲಿಪ್ಪ, ರಾಮಚಂದ್ರ ಕೊಟ್ಟಿದ್ದು ಅವನಿಷ್ಟದಂತೆ ಕೊಟ್ಟಿರುವ ರಾಮ. ನಿಮಗಿಂತ ನೀವು ನೆನ್ಸ್ಕೊಂಡಿದ್ದು ಆಗಿಲ್ಲ ಗುರುಗಳೇ. ಖುಷಿ ಪಟ್ಬಿಟ್ರು, ಕಣ್ಣಲ್ಲಿ ನೀರು ಹಾಕೊಂಡು ದೀಪ ಇಮ್ಮಿಡಿಯೇಟು. ನಾನು ಸಾಧಿಸೋದು ನನ್ನ ಶಿಷ್ಯ ಸಾಧಿಸ್ಬಿಟ್ಟ ಬಿಡು. ನಿಮ್ಮ ಹೆಸರೇ ನೆನ್ಸ್ಕೊಳ್ಳಲ್ಲ, ನಿಮ್ಮನ್ನ ಇದೂ ಇಲ್ಲ, ಎಂಥದ್ದು ಇಲ್ಲ, ಏನು ಗುರುಗಳೇ ನೀವು ಅಂತ. ಮುತ್ತುಸ್ವಾಮಿಗಳ ಕಣ್ಣಲ್ಲೇ ನಾನು ನೋಡಿದೆ. ಸಣ್ಣ ನನಗೆ ಮಾತ್ರ ಅರ್ಥ ಆಗೋದು, ರೆಬ್ಬೆ ಇರ್ಲಿ ಬಿಡಪ್ಪ, ಎಲ್ಲೋ ಚೆನ್ನಾಗಿದ್ದಾನೆ, ಚೆನ್ನಾಗಿ ಅಲ್ಲ, ನಿಮ್ಮನ್ನ ಬೇಕಿಲ್ಲ, ನಿಮ್ಮ ವಿದ್ಯೆನಾದ್ರೂ ಬೇಕಿಲ್ಲ, ಹಿಂಗೆ ಅಂದ್ಬಿಟ್ರು. ಸರಸ್ವತಿ ದೊಡ್ಡದಪ್ಪ, ತಾಯಿಗೆ ಗೊತ್ತಿದೆ ಯಾರ ಬಾಯಿಂದ ನುಡಿಸ್ಬೇಕು ನಡೆಸ್ಬೇಕು ಅಂತ. ಹೌದು, ಇವತ್ತು ಮನುಷ್ಯ ಬೆಳೆದ ಮೇಲೆ ತಾನು ಬೆಳೆದ ಏಣಿಯನ್ನು ಒದೆಯಬಲ್ಲ. ಮಕರ ರಾಶಿಗೆ ಅಂಥದ್ದೊಂದು ಉಂಟು, ಜಾಗ್ರತೆ. ನಿಮ್ಮನ್ನು ತುಂಬ ಜನ ಬಳಸ್ಕೊಂಡಿದ್ದಾರೆ, ತುಂಬ ಜನ ತುಳಿದಿದ್ದಾರೆ, ತುಂಬ ಜನ ಹರ್ಟ್ ಮಾಡಿದ್ದಾರೆ. ಬಿಡಿ ಅವರನ್ನ, ಅನವಶ್ಯಕ ಮಾತನಾಡಿ ಗೌರವ ಕಳ್ಕೋಬೇಡಿ. ನೋ ಕಮೆಂಟ್ಸ್. ಥ್ಯಾಂಕ್ ಯು ವೆರಿ ಮಚ್. ಬರ್ತಾರೆ ಹುಡ್ಕೊಂಡು
ಆಗದ ಕಾರ್ಯಗಳು, ಆಗದ ಕೆಲಸಗಳು ಎಲ್ಲ ನಿಮ್ಮಿಂದ ಆಗತಕ್ಕಂಥ ಒಂದು ವಿಶೇಷ ಬಲವಂತು. ಹೌದು, ಮಹಾಬಲ, ಶತ್ರು ಸಂಹಾರ. ಯಾಕಂದ್ರೆ 3ನೇ ಮನೆಯಿಂದ ವಿಶೇಷವಾಗಿ 6ನೇ ಮನೆಯಲ್ಲಿ ನೋಡ್ತಾನೆ ಕುಜ. ರಾಹುನ ಎಳ್ಕೊಂಡು ನೋಡ್ತಾನೆ. ನಿಮ್ಮನ್ನೆಲ್ಲ ತುಳಿದವರು, ಬಡದವರು, ಎಳೆದವರು, ಏನೇನೋ ಆಗಿತ್ತಲ್ಲ, ಎಲ್ಲದಕ್ಕೂ ಉತ್ತರ ಕೊಡುವ ಸಮಯ ಬಂದಿದೆ. ಆರೋಗ್ಯ ಚೇತರಿಕೆ. 6ನೇ ಮನೆ ನೋಡ್ತಿದ್ದಾನೆ. ಎದೋಳ್ತೀರಿ, ಮಲಗಿರೋರು ಅಟ್ಲೀಸ್ಟ್ ಎದ್ದು ಕೂತ್ಕೋತೀರಿ, ಕುಳಿತವರು ಅಟ್ಲೀಸ್ಟ್ ನಿಂತ್ಕೋತೀರಿ, ನಿಂತ್ಕೊಂಡವ್ರು ಒಂದು ಪುಟ್ಟದಾಗಿ ನಡೀತೀರಿ. ಎಸ್, ಅದು ತಾಕತ್ತು. ಏನೇನೋ ಪವಾಡಗಳು ನಡೀಲಿಕ್ಕಾಗುತ್ತೆ. ಗೌರವ, ಹೆಸರು, ಕೀರ್ತಿ, ದುಡ್ಡು, ಕಳೆದು ಹೋದ ಮಾನ, ಕಳೆದು ಹೋದ ಮರ್ಯಾದೆ. ಕುಜರಾಹು ಆ ಪ್ರಭಂಜನವಾಗಿ ಕುಳಿತಿದ್ದಾನೆ. ಶನಿ ಒಂದೇ ನಿಮಗೆ ಇನ್ನೂ ಆ ನಂಬಿಕೆ ಇಲ್ಲ. ಯುಜಾನ ಗುರುಗಳೇ, ಆಗುತ್ತಾ ಗುರುಗಳೇ, ಬರ್ತಿದ್ಯಾ ಗುರುಗಳೇ? ಖಂಡಿತ ಮಕರ ರಾಶಿಯವರಿಗೆ ಈ ಒಂದು 10 ದಿನದಲ್ಲಿ ಏನಾದರೂ ಒಂದು ಶುಭ ಸುದ್ದಿ, ಮನೇಲಿ ಒಂದು ಏನಾದರೂ ಸಿಹಿ ಊಟ, ಸಿಹಿ ಭೋಜನ, ಸಿಹಿಯಾದ ಮಾತು, ಸಿಹಿಯಾದಂಥದ್ದು ಏನಾದರೂ ಒಂದು ನಡೆದಿರುತ್ತೆ. ಖಂಡಿತ ಕಮೆಂಟ್ಸ್ ಹಾಕ್ತೀರಾ ನೋಡಿ. ಹೌದು ಗುರುಗಳೇ, ಎಲ್ಲೋ ಹೊರಗಡೆ ಹೋಗಿದ್ರಿ, ಒಂದು ಆಲಯಕ್ಕೆ ಹೋಗಿದ್ರಿ, ಒಂದು ಪಾರ್ಟಿಗೆ ಹೋಗಿದ್ರಿ, ಯಾರೋ ಕರೆದಿದ್ರು, ನಿಮ್ಮ ಕೈಗೆ ಏನೋ ಒಂದು 5,000 ಇಲ್ಲ 50,000 ಇಲ್ಲ 5 ಲಕ್ಷ ಇಲ್ಲ 50 ಲಕ್ಷ ಇಲ್ಲ 5 ಕೋಟಿ ಈ ಥರದ್ದು ಏನೂ ಇಲ್ಲದೆ ನಿಮಗೆ ಒಂದು ಮಿನಿಮಮ್ 5,000 ಕೈಗೆ. ನಿಮ್ಮನ್ನು ನೋಡಿದವ್ರು, ನಿಮ್ಮ ಮಾತು, ಇಷ್ಟು ದಿನ ನಿಮ್ಮ ಮಾತು ಕೇಳಿದವ್ರು ಅಟ್ಲೀಸ್ಟ್ ಕೇಳಿಸ್ಕೊತಿದ್ದಾರೆ. ನಿಮ್ಗೆ ಅದೇ ಅನುಮಾನ, ಇದೇನಿದು ನಾನು ಹೇಳೋದು ಕೇಳ್ತಿದ್ದಾರೆ, ನನ್ನ ಮಾತು ಕೇಳ್ತಿದಾರ ನಿಜವಾ? ಈ ಥರದ್ದು ಶನಿ 2ನೇ ಮನೆಯಲ್ಲಿ ಅನುಮಾನ ಹುಟ್ಟಿಸ್ತಾನೆ. ಬುದ್ಧಿಸ್ಥಾನದಲ್ಲಿ ಗಾಳಿ ವ್ಯಕ್ತಿ ಕೂತಿದ್ದಾಗ ಆ ಥರದ ಒಂದು ಪ್ರಚೋದನೆ. ಏನೋ ಇನ್ನೂ ಇದೆಯಾ, ನಿಜವಾಗ್ಲೂ ಬಂದಿದೆಯಾ? ಬಂದಿದೆ, ಒಳ್ಳೆಯ ಸಮಯ ಬಂದಿದೆ. ಅದರಲ್ಲೇನಾದರೂ ಶುಕ್ರ ದಶೆ ಇದೆ, ಬುಧ ದಶೆ ಇದೆ, ವಿಶೇಷವಾಗಿ ಶನಿ ದಶೆ ಇದೆ. ನಮ್ಮ ಜಾತಕದಲ್ಲಿ ವಿಶೇಷವಾಗಿ ರಾಹು ದಶೆ ನಡೀತಿದೆ. ಜಾತಕದಲ್ಲಿ ರಾಹು, ಬುಧ, ಶುಕ್ರ ಇವರುಗಳು ಚೆನ್ನಾಗಿದ್ದಾರೆ, ಗುರುವು ಚೆನ್ನಾಗಿದ್ದಾರೆ. ಈಗ ದಶಾಭುಕ್ತಿಗಳೇ ಬಂದು ಕುಳಿತಿದ್ದಾವೆ. ಬ್ಯೂಟಿಫುಲ್. ತಡೆಯಲಾರರು ನಿಮ್ಮನ್ನ. ಅಂಥದ್ದೊಂದಿದೆ, ಒಳ್ಳೇದಕ್ಕೆ ಉಪಯೋಗಿಸಿ. ಏನಾದರೂ ದೈವಿಕ ಕಾರ್ಯಕ್ಕೆ ಉಪಯೋಗಿಸಿ. ನಮಗೆ ದೈವ ಶಕ್ತಿ ಕೊಟ್ಟಿದಲ್ವಾ, ಶನಿ ಗುರು ಕೇಂದ್ರದಲ್ಲಿರೋದ್ರಿಂದ ಯಾವುದಾದ್ರೂ ಆಲಯ, ವೃದ್ಧಾಶ್ರಮ, ಅನಾಥಾಶ್ರಮ, ಕಲಾ ಆಶ್ರಮ ಈ ಥರದವರೆಗೆ ನಿಮ್ಮ ಕೈಯಲ್ಲಿ ಒಂದು ಮಾವಿನ ಹಣ್ಣು ಕೊಡಿ ಮಕ್ಕಳೇ, ಒಂದು 10 ಮಕ್ಕಳಿಗೆ. ಆದರೆ ನಾನು ಇನ್ನೇನು ನಿಮ್ಮನ್ನು ಬಲವಂತ ಮಾಡೋಲ್ಲ. ಕೊಟ್ಟಾಗ ಕೊಡಿ, ಕೊಡದಿದ್ದಾಗ ಎಲ್ಲಿಂದ ಕೊಟ್ರೆ? ಅಕ್ಕ ತಂಗಿರು, ಶುಕ್ರ ಏನೋ ಒಂದು ಹಣ್ಣು ಕೊಡಿ, ಏನೋ ಒಂದು ಹೂ ತಗೊಂಡೋಗಿ. ವಯಸ್ಸಾದವ್ರ ಮನೆಗೆ ಹೋದಾಗ, ಹೆಣ್ಮಕ್ಳ ಮನೆಗೆ ಹೋದಾಗ, ಪುಟ್ಟ ಮಕ್ಕಳಿರೋ ಮನೆಗೆ ಹೋದಾಗ ಬರಿಗೆಯಲ್ಲಿ ಹೋಗಬಾರ್ದು. ಗುರುವಿನ ಮನೆಗೆ, ಹಿರಿಯರಿರೋ ಮನೆಗೆ, ವಯಸ್ಸಾದವ್ರ ಮನೆಗೆ, ಮಕ್ಕಳಿರೋರ ಮನೆಗೆ, ಹೆಣ್ಣು ಮಕ್ಕಳು ಇರುವವರ ಮನೆಗೆ ಬರಿಗೈಯಲ್ಲಿ ಹೋಗಬಾರದು. ಅಕ್ಕ ತಂಗಿಯರಿದ್ದಾರೆ, ಹೋಗಿ, ನಿಮ್ಮ ಕೈಯಲ್ಲಾಗಿದ್ದು. ಖಂಡಿತ ಹೇಳ್ತಾನೆ, ಒಂದು ಮನೆ, ಜಾಗ, ವಾಹನ, ಏನಾದರೂ ಒಂದು ಸ್ವಲ್ಪ ಬಂಗಾರ, ಒಂದು ಇಂಟೀರಿಯರ್ಸು, ಒಂದು ಒಳ್ಳೆ ಲಕ್ಸುರಿ ಐಟಮ್ಸು, ಈ ಥರದ್ದು ಏನಾದರೂ ತಗೊಳ್ಳೋದು, ಕೊಡೋದು, ಮಾಡೋದು, ಈ ಥರದ್ದೊಂದು ಭಾವ ಕೂಡ ಇರತಕ್ಕಂಥ ಅದ್ಭುತವಾದಂಥ ಒಂದು ದಿನ. ಚೆನ್ನಾಗಿದೆ. ಕುಂಭದ್ರೋಣ ಈ ಒಂದು 45-90 ದಿನ ಇದೆಯಲ್ಲ, ಗೋಯಡ್ ಆ ಥರದ ವ್ಯವಹಾರ ಮಾಡಬೇಡಿ ಅಷ್ಟೇ. ತಂದೆಯ ಆರೋಗ್ಯ ಸ್ವಲ್ಪ ನೋಡ್ಕೊಳ್ಳಿ. ಒಡ ಹುಟ್ಟಿದವ್ರ ಹತ್ರ ಮಧುರವಾಗಿ. ಒಡೆದು ಹೋದ ಕುಟುಂಬ, ಒಡೆದು ಹೋದ ಜೀವನ, ಒಡೆದು ಹೋದ ಬದುಕು, 2ನೇ ಬದುಕು, 2ನೇ ಮದುವೆ, 2ನೇ ಜೀವನ, 2ನೇ ಮಗು, 2ನೇ ಅಂತಸ್ತು, 2ನೇ ಕಾರು, 2ನೇ ಸ್ಟೇಟಸ್ಸು, 2ನೇ ರಿಂಗು, ಏನೇನೋ ಇದೆ ನಿಮಗೆ. ದೈವ ಚೆನ್ನಾಗಿಟ್ಟಿರಲಿ, ತಂಪಾಗಿಟ್ಟಿರಲಿ. ಬಲ ಕೊಟ್ಟಿದ್ದಾನೆ, ಮಾಡಿ. ಯಾರಿಗೂ ಕನ್ಯಾದಾನ, ನನ್ನ ಕೈವಾರ ಕ್ಷೇತ್ರ ಹೋಗಿ ಯಾರೋ ಹೆಣ್ಮಕ್ಳಿಗೆ ಪಾಪ ಮದುವೆ ಮಾಡಿಸೋ ಶಕ್ತಿ ಇರಲ್ಲ ಮಕ್ಕಳೇ. ದೈವ ನಿಮಗೆ ಕೊಟ್ಟಿದೆ, ಹೋಗಿ. ಅಲ್ಲೊಂದು 2 3 ಅಲ್ಲೊಂದು ಕನ್ಯಾದಾನ ಸಂಕಲ್ಪ ಇದೆ, ಅಲ್ಲೊಂದು ಸಂಕಲ್ಪ ತಗೊಬನ್ನಿ. ಅಷ್ಟೇ ಸಾಕು, ನಮ್ಮ ಮಟ್ಟಕ್ಕೆ ಸಾಕು. ಗುರುಕ್ಷೇತ್ರಕ್ಕೆ ಹೋಗಿ. ಯಾಕಂದ್ರೆ 2ನೇ ಮನೇಲಿ ಶನಿ ಅಲ್ವಾ, ಗುರು ಪ್ರಬಲವಾಗಿದ್ದಾನೆ. ಹೋಗಿ ಗುರುವಿನ ಕಾರ್ಯ, ಯಾವುದೋ ಒಂದು ರಾಮರ ಆಲಯ, ವಿಷ್ಣು ಆಲಯ, ಯಾವುದ ಆಲಯ ಆದರೂ ಸರಿ, ಆಚಾರ್ಯರಿಗೆ ಒಂದು ಪುಟ್ಟು ಫಲತಾಂಬೂಲ ಕೊಟ್ಟು, ಸ್ವಾಮಿ ಗೊತ್ತಿಲ್ಲ, ಗೊತ್ತಿಲ್ಲದು, ಆದಂಥದ್ದು, ಆಗದಿದ್ದಂಥದ್ದು ಏನೇನೋ ನಡೆದಿದೆ, ದಾರಿ ತೋರಿಸಿಕೊಡಿ ಅಂತ ಹೇಳಿ ಸಂಕಲ್ಪ ಮಾಡ್ಕೊಳ್ಳಿ. ಮನಸ್ಸಿನಲ್ಲಿ ಆ ಥರ ಅಂದ್ಕೊಳ್ಳಿ. ಶ್ರೀಶೈಲ ಇದೆ, ನಮ್ಮ ನಂಜುಂಡೇಶ್ವರ ಕ್ಷೇತ್ರ ಇದೆ, ನಮ್ಮ ಮಹದೇಶ್ವರ ಕ್ಷೇತ್ರ ಇದೆ. ಹೋಗಿ ಅಲ್ಲೊಂದು ರಾತ್ರಿ ಇದ್ದು ಏನೋ ಒಂದು ಸೇವೆ, ಅನ್ನದಾನಕ್ಕೆ ಒಂದು ಸೇವೆ, ಪೂಜೆ, ಅನ್ನದಾನಕ್ಕೆ ಸೇವೆ ಮಾಡಿ. 1-2 ಮೂಟೆ ಅಕ್ಕಿ ಕೊಟ್ಬಿಡಿ. ಅನ್ನದಾನ ಸೇವೆಗೆ
ಅನ್ನತಕ್ಕಂಥದ್ದು ಏನೋ ಒಂದು ಕೊಡಿ. ಅಲ್ಲೆಲ್ಲ ಏನು ಗೊತ್ತಾ, ಕ್ಷೇತ್ರಗಳಲ್ಲಿ ಪುಣ್ಯಾತ್ಮರು ಯಾರು ಕ್ಷೇತ್ರಗಳು ಕಟ್ಟಿದಾರೋ ನಿಲ್ಲಿಸಿದಾರೋ, ತುಂಬ ಬಡವರಿಗೆ ಇರಲಿಕ್ಕೆ ಪ್ರಸಾದಕ್ಕೆ ಅದರಿಂದ ಬರೋ ದುಡ್ಡಲ್ಲಿ ತುಂಬ ವಿದ್ಯಾರ್ಥಿಗಳಿಗೆ ಎಲ್ಲ ಮಾಡ್ತಿರ್ತಾರೆ. ಮಕ್ಕಳು ಪಾಲ್ಗೊಳ್ಳಿ, ಸೇವೆಗೆ ನಿಂತ್ಕೊಳ್ಳಿ, ತುಂಬ ಒಳ್ಳೇದಾಗ್ತಕ್ಕಂಥದ್ದು ಮಾಡಿ. ಇದ್ದಾಗ ಕೊಟ್ಟು ಬಿಡಿ, ಇಲ್ದಿದ್ದಾಗ ಇಲ್ಲ ಮಕ್ಕಳೇ, ಇಲ್ಲದಿದ್ದಾಗ ಇಲ್ಲ. ನಿನ್ನಿಷ್ಟದಂತಿಟ್ಟಿರುವೆ ರಾಮ, ನಿನ್ನಿಷ್ಟದಂತೆ ಕೊಟ್ಟಿರುವೆ ರಾಮ. ರಾಮ ಕೊಡ್ತಿದ್ದಾನೆ ಈಗ, ಡೂ ದ್ಯಾಟ್. ಯಾಕಂದ್ರೆ ನಮಗ್ ಮತ್ತೆ ಒಂದು ಈ ಚಕ್ರ ಇದೆಯಲ್ಲ, ಈ ಟೈಮ್ ಅನ್ನೋದು ಮೇಲಕ್ಕೆ ಬಂದ್ರೆ ಕೆಳಗಡೆ ಬರುತ್ತೆ. ಅವತ್ತು ಇದು ಮಾಡಿದ್ದು ನಮ್ಮನ್ನ ತೀರಾ ಕೆಳಗಡೆ ನೂಕದ ಹಾಗೆ ಕಾಪಾಡುತ್ತೆ. ನಮಗೆ ಬಲ ಬಂದಾಗ ತುಂಬಾ ದರ್ಪಸ್ಥರಾಗ್ತೀವಿ, ಆಗ್ಬಿಡ್ತೇವೆ. ಮನುಷ್ಯ ಇನ್ನೊಬ್ಬ ಮನುಷ್ಯನ ಏಳಿಗೆ ಸಹಿಸಲಾರ. ನಾ ಹೇಳ್ದಲ್ಲ, ನನ್ನ ಗುರುಗಳು ಶಿಷ್ಯ ಅವರನ್ನೇ ನೆನೆಸ್ಲಿಲ್ಲ, ಕರೀಲಿಲ್ಲ, ಮಾಡಲಿಲ್ಲ. ಮುತ್ತುಸ್ವಾಮಿಗಳು ಇವತ್ತಿಲ್ಲ. ನಾನು ನೋಡಿದೆ, ನಾನು ನೋವನ್ನ, ಸಂಕಟವನ್ನ, ಬಾಧೆ ನೋಡ್ದ. ಇಷ್ಟಿನ ಲೋಕ ಬೆಳೆದ ತಕ್ಷಣ ಗುರುವನ್ನೇ ಮರ್ತು ಬಿಡೋದ, ಏನೋ ಗೊತ್ತಿಲ್ಲ. ನಾನು ಆ ಕಡೆ ಹೋದಾಗ ಆಕಸ್ಮಿಕ ಯಾವಾಗ್ಲೋ ಹಿಂಗ ಆಟೋಮೆಟಿಕ್ಲಿ ಕೈ ಬಂದ್ಬಿಡುತ್ತೆ. ನಂಗೆ ಒಂದು 2-3 ಜಾಗಗಳಿದ್ದಾವೆ, ನನಗೇ ಗೊತ್ತಿಲ್ಲದೆ ಈಗ ಬಂದ್ಬಿಡ್ತೆ. ನನ್ನ ರಾಮ, ಇಲ್ಲಿ ನನಗೆ ಅನ್ನ ನಿಲ್ಸಿದ್ದೆ, ಇಲ್ಲೊಂದು ನೆಲೆ ಕೊಟ್ಟಿದ್ದೆ, ಇಲ್ಲೊಂದು ವಿದ್ಯೆ ಕೊಟ್ಟಿದ್ದೆ. ನೀವು ನಂಬಲ್ಲ, ಕೆಲವ್ರಿಗೆ ಫೋನ್ ಮಾಡಿದಾಗ ನಿಮಗೇ ಗೊತ್ತಿಲ್ಲ, ಆಟೋಮೆಟಿಕಲಿ ಕಾರ್ ಡ್ರೈವಿಂಗ್ ಮಾಡ್ತಿದ್ರು ಕೈ ಬಂದ್ಬಿಡುತ್ತೆ. ಫೋನ್ ಬಂದಿದ್ದ ತಕ್ಷಣ ಆನ್ ಮಾಡಿದ್ದೆ, ಅವ್ರು ನೋಡಿರಲ್ಲ. ನನಗೆ ಅದು ಭಗವಂತ ಕೊಟ್ಟಿರೋ ನನ್ನ ಗುರುಗಳ ಸಾಕ್ಷಾತ್ಕಾರ. ಅನ್ನ ತಿಂದಿದ್ದಾನೆ, ಜಾಗ ತಗೊಂಡಿದ್ದಾನೆ, ಸಾಕು ನಮಗೆ. ಅದರಿಂದ ಮಕರ ರಾಶಿ ಆ ಥರದ್ದು ಮಾಡಿ ಮಕ್ಕಳು ನೋಡಿ, ತುಂಬ ಅದ್ಭುತ ನಡೆಯುತ್ತೆ, ದಾರಿ ತೋರಿಸುತ್ತೆ, ತುಂಬ ಒಳ್ಳೇದಿದೆ ಮಾಡಿ. ಕಲ್ಯಾಣೋತ್ಸವ ಅಂತೆ, ಕನ್ಯಾದಾನ ಅಂತೆ, ಮಾಂಗಲ್ಯ ದಾನ ಅಂತೆ, ಮದುವೆಗಳು ಮಾಡಿಸೋದಂತೆ, ಏನೇನೋ ಇದೆಪ್ಪ. ಹೊಸ ಬಟ್ಟೆ ಹಾಕ್ತೀರಿ, ಹೊಸ ಚಪ್ಪಲಿ ಹಾಕ್ತೀರಿ, ಮಿನಿಮಮ್ ಒಳ್ಳೆ ಊಟ ತಿಂತೀರಿ, ಅಂದವಾಗಿ ಕಾಣಿಸ್ತೀರಿ, ಚಂದವಾಗಿ ಕಾಣಿಸ್ತೀರಿ, ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಚೆನ್ನಾಗಿ ಕೊಟ್ಟಾಗ ಇನ್ನಷ್ಟು ಆರೋಗ್ಯ, ಹೆಲ್ತಿ. ಯಾರ ಮನಸ್ಸು ಆರೋಗ್ಯವಾಗಿರುತ್ತೋ ಬುದ್ಧಿ ಆರೋಗ್ಯ, ಮಾತು ಆರೋಗ್ಯ, ಆಲೋಚನೆ ಆರೋಗ್ಯ, ಎಲ್ಲ ಆರೋಗ್ಯ ಹೋಗಿ, ಎಲ್ಲ ಆರೋಗ್ಯ. ದೈವ ಮನುಷ್ಯ ರೂಪದಲ್ಲೇ ಬರುವುದಂತೆ, ದೆವ್ವ ಕೂಡ ಮನುಷ್ಯನ ರೂಪದಲ್ಲೇ ನೆನ್ಪಿಟ್ಕೊಳ್ಳಿ. ದೈವಂ ಮಾನುಷ್ಯ ರೂಪೇಣ ಅಂತ ಹೇಳ್ತಾರೆ ಗುರುಗಳು. ಯಾವುದೋ ಮೂಲಕ ಹಿಂಗೆ ಕಳಿಸ್ತಾನೆ. ಮಕರ ರಾಶಿಯವ್ರ ಮೂಲಕ ನಿಮಗೊಂದು ಸಹಾಯಕ್ಕೆ ಬರ್ಬೋದು, ಬರಲಿ. ಚೆನ್ನಾಗಿ ನೀವು ನೊಂದಿದ್ದೆಲ್ಲ, ನಿಮ್ಮ ಭಾರವೆಲ್ಲ ನಮಗಿರ್ಲಿ, ನಿಮ್ಮ ನಷ್ಟವೆಲ್ಲ ನಮಗಿರ್ಲಿ, ಪಟ್ಟ ನೋವೆಲ್ಲ ನಮಗಿರ್ಲಿ. ಆಯ್ತೋ? ಯೋಚನೆ ಮಾಡಬೇಡಿ, ರಾಮ ನಿಮ್ಮ ಪರವಾಗಿದ್ದಾನೆ. ಒಂದು ಪುಟ್ಟ ವಿರಾಮ ತಗೊಂಡು ಈ ದಿನ ಭವಿಷ್ಯ ನೋಡೋಣ. ಮಾತೃದೇವೋಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಮೇಷರಾಶಿ. ಬುಧ ನಿಮ್ಮನೇಲೆ, ಚಂದ್ರ ಬೇರೆ ಅಷ್ಟಮದಲ್ಲಿ ಬುಧನ್ ಸಾರ. ಹುಷಾರಾಗಿ. ಒಂಟಿ ಬುಧ ಇರಬಾರದು, ಇಟ್ಸ್ ಎ ನೇಚರ್. ಹಾಗೆ ಒಂಟಿ ಚಂದ್ರನೂ ಇರಬಾರದು, ಒಂಟಿ ಗುರುವು ಇರಬಾರದು ಜಾತಕಗಳಲ್ಲಿ ನೋಡಿ. ಅಂದ್ರೆ ನಮ್ಮ ಮನಸ್ಸು ಒಬ್ಬರೇ ಇರಬಾರದು. ಲೋನ್ಲಿಶಿಪ್ ಇಸ್ ಎ ಡೆವಿಲ್ಶಿಪ್ ಅಂತ. ಲೋನ್ಲಿಶಿಪ್ ಇಸ್ ಎ ಡೆವಿಲ್ಶಿಪ್. ಒಂದೇ ಒಂಟಿತನ ನಮ್ಮನ್ನು ಬೇಯಿಸ್ಬಿಡುತ್ತೆ. ಇವತ್ತು ಅವ್ರು ಈಗಂದ್ರು, ಇವ್ರು ಈಗಂದ್ರು, ಅದು ಮಾಡೋಣವಾ, ಇದು ಮಾಡೋಣವಾ, ಅದನ್ನ ನೋಡೋಣವಾ, ಇದನ್ನ ನೋಡೋಣ, ಈ ಥರದ್ದು ಅಂತ ಕಲಬೆರಕೆಯ ಬುಧ. ಹಾಗೆ ನಮ್ಮ ಬುದ್ಧಿ ಯಾರಾದ್ರೂ ಜೊತೆಲಿ ಊರಿಗೆ ಹೋಗ್ತಾರ ಇರಬೇಕು. ಚಂದ್ರನಿಗೂ ಅಷ್ಟೇ. ಒಂಟಿ ಅಮ್ಮ ಇದ್ದವರು ನೆಮ್ಮದಿಯಾಗಿರೋಲ್ಲ, ಒಂಟಿ ಅಪ್ಪನೂ ಇರಬಾರ್ದು. ತುಂಬ ಜನಕ್ಕೆ ಗೊತ್ತಿಲ್ಲ. ಒಂಟಿ ಗುರುವೂ ಇರಬಾರದು, ಒಂಟಿಯಾಗಿ ಹೆಣ್ಣು ಮಗು ಇರಬಾರದು. ತುಂಬ ಲೆಕ್ಕಾಚಾರಗಳಿದೆ ಮಕ್ಕಳೇ. ನಮ್ಮ ವೈದಿಕ ಪರಂಪರೆ ತುಂಬ ಗರ್ವ ಪಡಬೇಕು. ನಮ್ಮದು ಹಿಂದೂ ದೇಶ, ಹೈಂದವ ದೇಶ, ಹಿಂದೂ ಧರ್ಮ ಅನ್ನೋದು. ಅದರ ಹಿಂದುಗಡೆ ಎಷ್ಟೋ ವೈಜ್ಞಾನಿಕ ನಿಯಮಗಳಿದ್ದಾವೆ. ನಾವು ಅದನ್ನ ಧರ್ಮಕ್ಕೆ ಅಳವಡಿಸ್ಬಿಟ್ಟಿದೀವಿ. ಅದು ಧರ್ಮಕ್ಕೆ ಮೀರಿದಂಥ ಶಾಸ್ತ್ರ. ಒಂಟಿ ಅಮ್ಮ ಇದ್ರೆ ಬಸವಳೆದ್ ಬಿಡ್ತಾಳೆ. ನೀವು ನೋಡಿ,
ಗಂಡನಿಲ್ಲದ ತಾಯಿ ಜೀವ ಹೆಣ್ಮಗು ಆ ಮಕ್ಕಳನ್ನ ಪೋಷಿಸ್ತಾ ಓಡ್ತಾ ಬರ್ತಾ ದಣದು ಬಿಟ್ಟಿರ್ತಾಳೆ. ಹಾಗೆ ಮದುವೆ ಆಗದ ಹೆಣ್ಣು ಮಗು, ವಯಸ್ಸಿಗೆ ಪ್ರಾಪ್ತ ವಯಸ್ಸಿಗೆ ಬಂದ ಹೆಣ್ಣು ಮಗು ಹಂಗೋಗಿ ಹಿಂಗೋಗಿ ತನ್ನ ಜೊತೆಲಿರೋರು ಅವರು ಹಿಂಗಿದ್ರು ಹಿಂಗಿದ್ದಾರೆ ತನಗೆ ತಾನೇ ಆಕೆ ಸಂಕಟ ಪಡ್ತಾ ಕುಳ್ಕೊಂಡ್ರೆ ಆ ಮನೆ ಊರ್ಜಿತ ಆಗೋಲ್ಲ. ಒಂಟಿ ಹೆಣ್ಣು ಹೆಂಗಸು ಓಡ್ತಿದ್ರೆ ಆ ಕುಟುಂಬ ಊರ್ಜಿತ ಆಗಲ್ಲ. ಯಾರಾದ್ರೂ ಆಶ್ರಯ ಆಗ್ಬೇಕು ಆ ಮಗುಗೆ, ನಾವಿದ್ದೀವಿ ತಗೊಮ್ಮ, ಅಣ್ಣನಾಗಿಯೋ ಗುರುವಾಗಿಯೋ ಏನಾದ್ರೂ ಒಂದು ತಂದೆಯಾಗಿಯೋ ಭಾವಯ್ಯನಾಗಿಯೋ ನಾವಿದ್ದೀವಮ್ಮ ಅಂತ ಯಾರಾದ್ರೂ ನಿಲ್ಬೇಕು. ಹಾಗೆ ಒಂಟಿ ಮಗು ಬಿಡಬಾರ್ದು ಬುಧ. ಒಂಟಿ ಮಗು, ಎಳೆ ಮಕ್ಕಳು ತಡಾರಂತ ನೋಡಿ, ಮೊನ್ನೆ ಕಾರ್ ರಿವರ್ಸ್ ತೆಗಿಯೋವಾಗಂತೆ ಅಲ್ಲೆಲ್ಲೋ ರೊಟೇಟರ್ಗೆ ಸಿಕ್ಕಿ ಅಂತೆ ಟ್ರ್ಯಾಕ್ಟರ್ ಹತ್ರ ಏನೇನೋ ಕೇಳ್ತಿರ್ತೀವಲ್ವಾ. ಯಾರಾದ್ರೂ ಒಬ್ರು ಇರಬೇಕು, ಮಕ್ಕಳು ಸುಮ್ಮನಿರಲ್ಲ. ಅವ್ರು ಹಿಂಗೆ ಹಿಂಗೆ ಜಿಗದು ಇನ್ನೊಂದು ಮಕ್ಕಳ ಜೊತೆಲಿ ಯಾರಾದ್ರೂ ಇರಬೇಕು. ಮಾತೃಮೈ ಒಂಟಿ ಬುಧ. ಒಂಟಿ ಗುರು ಇರಬಾರದು. ಹೌದು, ತನ್ನ ಕೆಲಸ ತಾನೇ ಮಾಡ್ಕೊಂಡು ಕೇಳೋಕಾದ್ರೂ ಒಬ್ರು ಇರ್ಬೇಕು. ಬಸವಳೆದು ಬಿಡ್ತಾರೆ ಗುರು. ನಾನು ಈ ಕಲಿತ ವಿದ್ಯೆ ಇನ್ನೇನಕ್ಕೆ ಕೈ ಅನ್ನೋದೊಂದು ಬಂದ್ಬಿಡುತ್ತೆ. ಯಾರಿಗಾದ್ರೂ ಕಲಿಸ್ತಾ ಇರಬೇಕು, ಅಲ್ಲೊಂದು ಇರ್ಬೇಕು 4 ಜನ ಅಂತಕ್ಕಂಥದ್ದು. ಅದಕ್ಕೆ ಒಂಟಿ ಗುರುವನ್ನ ಸಂಧಿಸಬಾರದು ಅಂತ ಹೇಳ್ತಾರೆ. ಒಂದೇ ಗುರು, ಒಂಟಿ ಗುರು ಬರೋವಾಗ ಒಂಟಿ ಬ್ರಾಹ್ಮಣರನ್ನು ನೋಡಬಾರದು ಅಂದ್ರೆ ಅರ್ಥ ಇದೆ. ಅಂತ ವಿದ್ವತ್ತಿರುವ ಆ ವಿದ್ವಾಂಸ ಮಹಾಗುರು ಒಬ್ಬರೇ ಬರ್ತಿದ್ರೆ ಅವ್ರಿಗೆ ಆ ಗೌರವ ಇಲ್ಲ. ನೀರು ಗುರುಗಳೇ ಅಂತ ಒಂದು ಕೊಡೆ ಇಡೋರಿಲ್ಲ, ಪಕ್ಕದಲ್ಲಿ ನಿಂತ್ಕೊಳ್ಳೋರಿಲ್ಲ. ಆ ನೀರು, ಆ ಪ್ರಸಾದವೋ ಇನ್ನೊಂದು, ಆ ಒಂದು ದಾವಾನಲದಲ್ಲೇ ಏನು ಮಹಾಲಕ್ಷ್ಮೀ ದೇವಿ ಅಮ್ಮ ಇದೇನಿದು, ಈ ಗುರು ಬಂದಾಗ, ನನ್ನೊಳಗಡೆ ಇರುವ ಗುರು ಬಂದಾಗ ಆಕೆ ಕೊಡೋಕೇನೂ ಇಲ್ವ ತಾಯಿ ಅಂತ ಹೇಳಿ ಆ ಶಂಕರಾಚಾರ್ಯರು ಒಂದು ಮಂತ್ರ ಪವಡಿಸಿದ್ದೇ ಇವತ್ತಿಗೂ ಆ ಮನೆ ಇದೆ. ಇವತ್ತಿಗೂ ಆ ಮನೆ ಇದೆ. ಬಂಗಾರದ ಮಳೆಯಾಗಿ ಬಿಟ್ಟಂತಹ ಒಂದು ಭಾವ, ನೆನಪಿಟ್ಟುಕೊಳ್ಳಿ. ಸೊ ಅಂತ ಒಂದು ಒಂಟಿ ಬುಧ, ಒಂಟಿ ಚಂದ್ರ, ಹುಷಾರಾಗಿರಿ. ಯಾವುದು ಒಂಟಿ ಆಗ್ತೀರಿ. ತೆಗೆದುಕೊಂಡಂಥ ನಿರ್ಧಾರಗಳು, ಕೆಲಸಗಳು, ಕಾರ್ಯಗಳು ಬೇರೆ ಏನೋ ಉಲ್ಟಾ ಪಲ್ಟಾ ನಿಮ್ಮ ಹಿಂದೆ ಮುಂದೆ ಏನೋ ನಡೀತಿದೆ. ನಿಮಗೆ ನೀವೇ ಗಾಳಿ ಬಿಟ್ಕೋಬೇಡಿ, ನಿಮಗೆ ನೀವೇ ತಲೆ ಕೆಡ್ಸ್ಕೋಬೇಡಿ. ಕೀಪ್ ಬಿಸಿ. ನಿಮಗೆ ಗೊತ್ತಿರೋ ಕೆಲಸವನ್ನೇ ಅತಿ ಹೆಚ್ಚಾಗಿ ಜಾಗರೂಕತೆಯಿಂದ, ಮುಂಜಾಗರೂಕತೆಯಿಂದ, ಮುಚ್ಚಿಟ್ಟಿದ್ದ ಪ್ರೀತಿಯಿಂದ ಮಾಡಿ. ತುಂಬು ಸಮಾಧಾನ. ವೃಷಭ ರಾಶಿ, ಬುಧ 12ನೇ ಮನೆ. ಹುಷಾರು. ಇಲ್ದಿದ್ದು ಹುಳ ಬಿಡ್ತಾನೆ. ದಿನಕ್ಕೊಂದು ಐಡಿಯಾ, ಕ್ಷಣಕ್ಕೊಂದು ಐಡಿಯಾ, ಕ್ಷಣಕ್ಕೊಂದು ಮಾತು, ಕ್ಷಣಕ್ಕೊಂದು ಲೆಕ್ಕಾಚಾರ. ಅಂದ್ರೆ ಬುಧ ಕೆಟ್ಟಿದೆ ನಿಮ್ಮ ಜಾತಕದಲ್ಲಿ ಅಂತ. ಸೊ ಇವತ್ತು ಬೇರೆ 12ನೇ ಮನೆಯಲ್ಲಿ ಇರೋದನ್ನ ಹುಷಾರಾಗಿ ಮಾಡಿ. ಅದು ಮಾಡಿದ್ರೆ ಸರಿ, ಇದು ಮಾಡಿದ್ರೆ ಸರಿ, ಇದು ಮಾಡಿದ್ರೆ ಲಾಭ. ಬರೀ ಬುಧ ಬಂದು ಏನು ಗೊತ್ತಾ, ಎಸ್ಕೇಪ್ ರಂಗ. ಬುಧ ಬಂದು ಎಸ್ಕೇಪ್ ರಂಗ. ನಾನು ಮಾಡಿದ್ನ, ನನ್ನ ಫೀಸ್ ಬಂತ, ನನ್ನ ದುಡ್ಡು ಬಂತ, ಯಾರು ಹಾಳಾದ್ರೆ ನನಗೇನು, ಯಾರು ಬದುಕಿದ್ರೆ ನನಗೇನು, ನನ್ನದು ನಾನು ಸಾಕು ಅನ್ನತಕ್ಕಂಥ ತತ್ವ. ಹೌದು, ಸೇಫ್ಟಿ ಬೆಟ್ ಅವನು. ಅಂಥವ್ನು ಸೇಫ್ಟಿ ಇರೋನೇ, ಅವನೇ ಸೇಫ್ಟಿ ಇಲ್ಲ. ನಿಮ್ಮನ್ನು ತಳ್ಳಿಬಿಡ್ತಾನೆ, ಅವನು ತಳ್ಕೊಂಡು ಹೋಗ್ಬಿಡ್ತಾನೆ. ಹುಷಾರು. ಮಿಥುನ ರಾಶಿ ಚೆನ್ನಾಗಿದೆ. ನಿಮ್ಮ ಬುದ್ಧಿ, ಮಾತು, ಆಲೋಚನೆ, ಚಿಂತನ, ಮಂಥನ ಎಲ್ಲವೂ ಲೆಕ್ಕಾಚಾರ. ನೀವೇನು ಲೆಕ್ಕಾಚಾರ ಹಾಕಿದ್ರೋ ಅದ್ರ ಪ್ರಕಾರವಾಗಿ ನಡೆಯುತ್ತೆ. ಆದರೂ ಒಂಟಿ ಬುಧ ಬುಧನೇ ಏನಾದರೂ ಮಾತಾಡಿಸ್ತಾನೆ. ಹುಷಾರು. ಚಂದ್ರ ಬೇರೆ ನೀಚ, ಜ್ಯೇಷ್ಠ ನಕ್ಷತ್ರ. ನನಗೆ ತಿಳಿದಿದ್ದೆಲ್ಲ ಸರಿ ಅಂತ ನಾ ಅದೇ ಹೇಳಿದ್ನಲ್ಲ ಇವತ್ತು ಕಾರ್ಯಕ್ರಮದ ಆರಂಭದಲ್ಲೇ. ಅನವಶ್ಯಕ ಮಾತನಾಡಿ ಗೌರವ ಕಳೆದುಕೊಳ್ಳಬೇಡಿ. ಪೋರ ಬದುಕು ನಮ್ಮ ಗುರುಗಳು ಹೇಳ್ತಿದ್ದೆ, ಜಾರೆ ಜಿಲೆ ಅಂತ. ನಾನು ಹಾಕಿದ ಭಿಕ್ಷೆ ಅನ್ಬಿಡಿ ಅಷ್ಟೇ. ಮಾತಾಡೋದು ಬೇಡ. ಅವಮಾನಿಸಿದವನು ಬೇಡ, ಸನ್ಮಾನಿಸಿದವನು ಬೇಡ. ನಿಮ್ಗೊಂದು ದೊಡ್ಡ ನಮಸ್ಕಾರ ಅಂತ ಇತ್ತು. ಕರ್ಕಾಟಕ ರಾಶಿ, ನಿಮಗೂ ಬುಧನಿಗೂ ಆಗೋಲ್ಲ. ಚಂದ್ರ ಬೇರೆ ನೀಚನಾಗಿ ಪಂಚಮದಲ್ಲಿ. ವಿಪರೀತ ಆಲೋಚನೆಗಳನ್ನ ಮನೆ ಬಗ್ಗೆ, ಕುಟುಂಬದ ಬಗ್ಗೆ, ಅಭಿವೃದ್ಧಿ ಬಗ್ಗೆ ತಲೆ ಕೆಡಿಸ್ತಾನೆ. ಹುಷಾರು. ಕನ್ಸಲ್ಟೆನ್ಸಿ ರೀತಿಯ ವೃತ್ತಿ, ಉದ್ಯೋಗ, ಅದ್ಭುತ ಪ್ರಗತಿ. ಸಿಂಹರಾಶಿ, ಸುಖಭಾವದಲ್ಲಿ ಚಂದ್ರ, ಬುಧನ್ ಸಾರದಲ್ಲಿರೋದ್ರಿಂದ ಟೀಚಿಂಗ್, ಟೆಕ್ನಿಕಲ್ ಕನ್ಸಲ್ಟೆಂಟ್, ಬರವಣಿಗೆ, ಲೇಖನ, ಮಾಧ್ಯಮ, ಆಕ್ಟಿಂಗು, ಗ್ರಾಫಿಕ್ಸು, ಈ ರೀತಿಯ ವೃತ್ತಿ ಉದ್ಯೋಗದಲ್ಲಿರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ಕನ್ಯಾ ರಾಶಿ,
ವಿಪರೀತ ಬುದ್ಧಿ ವಿನಾಶಕಾಲಂ ಜಾಗೃತಿ. ತುಂಬ ಲಾಭ ಬಿದ್ದೋಗ್ಬಿಡ್ತೀವಿ, ತುಂಬ ಎಚ್ಚರಿಕೆ ಹೋಗೋದೇ ಇಲ್ಲ, ತುಂಬ ಬುಕಲ್ತನ ಏನೂ ಮಾಡಲ್ಲ, ತುಂಬ ಧೈರ್ಯ ಎಲ್ಲಾನು ದಬ್ಬಾಕ್ಬಿಟ್ಟಿರ್ತೀವಿ. ಹೌದು, ತುಂಬ ಆಸೆ ಮುಳುಗಿಸ್ಬಿಡ್ತೀವಿ. ನಿಮಗೆ ವಿಪರೀತ ಐಡಿಯಾಸ್ ಹೊಳಿತಿದೆ ಅಂದರೆ ನೀವು ಬಿಸ್ನೆಸ್ಸೇ ಮಾಡಬಾರ್ದು, ಗೊತ್ತಿದೆಯಾ? ಮೊನ್ನೆ ಒಂದು ತಾಯಿ ಜೀವ, ನಿನ್ನ ಗಂಡ ತೀರಾ ಜೀನಿಯಸ್ಸು, ಆದರೆ ಯಾವುದೋ ಒಂದು ಪ್ರಾಜೆಕ್ಟಲ್ಲಿ ತುಂಬ ದಿನ ಇರೋಲ್ಲ. ಗುರುಗಳೇ ಸ್ಕ್ರಾಪಿಂದ ಇರೋದು ಬರೋದು ಮಾಡಿ ಹಾಕಿ ಸ್ಟಾರ್ಟ್ ಮಾಡಿ ರೆಡಿ ಆದ್ಮೇಲೆ ಮಾರ್ಬಿಡೋದೆ. ನಾವು ಹಾಕಿದ ಶ್ರಮ ಗಿಮ್ಮ ಎಲ್ಲ ಹೋಯ್ತು, ಮಾರ್ಬಿಟ್ಟು ಬಂದ್ಬಿಡೋದು. ಆ ಕಂಪ್ನಿ ದೊಡ್ಡದಾಗಿದೆ ಗುರುಗಳೇ, ಆ ಥರ 3-4 ಕಂಪ್ನಿ. ಅವರೇ ಹೇಳಿದ್ರು, ನೀವು ಬಿಸ್ನೆಸ್ ಕನ್ಸಲ್ಟೆಂಟ್ ಆಗಿ ಇದ್ದು ಬಿಡಿ ನಮ್ಮ ಜೊತೆ, ವಿ ವಿಲ್ ಪೇ ಯು. ನಿನ್ನ ಗಂಡ ಬಿಸ್ನೆಸ್ ಕನ್ಸಲ್ಟೆಂಟೇ, ಹಾಗೇ ಇರಬೇಕು. ಆತ ಬಂದು ನೋಡ್ಕೋಬೇಕು, ಡೆವಲಪ್ ಮಾಡುವಂಥ ಮಹಾಜ್ಞಾನಿ. ಆತ ರಾಜನಲ್ಲ, ಸೇನಾಪತಿಯಲ್ಲ, ಮಂತ್ರಿಯಲ್ಲ. ಇದೆಲ್ಲ ಇದಮ್ಮ, ಇವರೆಲ್ಲರ ಬುದ್ಧಿಯೂ ಇದೆ. ಅದರಿಂದ ಯಾರಿಗೆ ಏನೇನು ಮಾಡಿಸ್ಬೇಕು ಹೇಳಬೇಕು, ಎದ್ದು ಹೋಗ್ಬೇಕು ನಿನ್ನ ಗಂಡ ಅಂದರೆ ಏನು ಕನ್ಮವಮ್ಮ ನಿನ್ನದು ಅಂತ ಸಂಕಟ. ಕನ್ಯಾ ರಾಶಿ ಇವತ್ತು ಆ ರೀತಿ. ಅದರಿಂದ ತುಂಬ ದೊಡ್ಡದಾದಂಥ ಬಿಸ್ನೆಸ್ಸು, ರಿಸ್ಕು, ಇನ್ವೆಸ್ಟ್ಮೆಂಟು ಮಾಡೋದು ಹೋಗೋದು ಮಾಡಲಿಕ್ಕೆ ಹೋಗಬೇಡಿ, ಎಚ್ಚರಿಕೆ. ಇನ್ನು ವಿಶೇಷವಾಗಿ ತುಲಾ ರಾಶಿ, ಬುಧ ಕೇಂದ್ರದಲ್ಲಿದ್ದಾನೆ. ಮಾತಿಗೆ ಸಂಬಂಧಿತ ಕಸ್ಟಮರ್ ಸರ್ವಿಸ್, ಟೆಕ್ನಿಕಲ್ ಅಡ್ವೈಸರ್, ಮ್ಯಾನೇಜ್ಮೆಂಟ್ ಅಡ್ವೈಸರ್, ಫಿನಾನ್ಸ್ ಅಡ್ವೈಸರ್, ಇನ್ಶೂರೆನ್ಸ್ ಅಡ್ವೈಸರ್, ಲೋನ್ ಅಡ್ವೈಸರ್, ಈ ರೀತಿಯ ವೃತ್ತಿ, ಉದ್ಯೋಗ, ಲೇಖನ ಸಾಮಗ್ರಿ, ಸ್ಟೇಷನರಿ, ಈ ರೀತಿ ವೃತ್ತಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಅಭಿವೃದ್ಧಿ. ವೃಶ್ಚಿಕ ರಾಶಿ, ಬುಧ 6ನೇ ಮನೆ, ತುಂಬ ಓಡ್ತಿರ್ತಾನೆ ನಿಮ್ಮ ಮೈಂಡ್ ಇವತ್ತು. ಅವನ್ ಬಿಟ್ಟು ಇದು ಲಾಭನ, ಇವನ್ ಬಿಟ್ಟು ಇದು ಲಾಭನ, ಈ ರೀತಿ ತುಂಬ ಓಡ್ತಿದೆ ಅಂದರೆ ತಟಸ್ಥ. ಯಾರನ್ನೂ ನಂಬಲಿಕ್ಕೆ ಆಗ್ತಿಲ್ಲ, ಸುಮ್ಮನಿರಿ. ಯಾರ ಮೇಲೇನೋ ಏನೇನೋ ಅನುಮಾನಗಳು ಬರ್ತಿದೆ. ಇವೆಲ್ಲ ಲಕ್ಷಣಗಳು, ಬುಧನ ಲಕ್ಷಣಗಳು. ಕೀಳರಿಮೆಯ ಭಾವ, ನನಗೆ ಇವ್ರೇನು ಅಂತಾರೋ ಅಂತೇನೋ ಭಯ, ಇವ್ರೇನೋ ಅಂತಾರೆ ಅಂತ ಬೇಜಾರು. ಓಕೆ, ಸುಮ್ಮನಿದ್ದೆ ಬಿಡಿ, ಏನೋ ಅನ್ಕೋತವ್ರೆ ನನ್ನ ಬಗ್ಗೆ. ಸೊ ಅದು ಕೂಡ ಬುಧನ್ ಭಾವವೇ. ಒಳಗಡೆಯ ಮಂಡಿಗೆ ತಿಂತಿರೋದು. ಹೋಗೋದಾ ಬೇಡವಾ, ಫಂಕ್ಷನ್ಗೆ ಹೋಗೋದಾ ಬೇಡವಾ, ಅಲ್ಲಿ ಇಟ್ಟಿದ್ದಾರೆ ಇವತ್ತು ಗುರುವಾರ ತಿನ್ನೋದಾ ಬೇಡವಾ, ತಿನ್ಲೇಬೇಡಿ. ಮನಸ್ಸೇ ಸರಿ ಇಲ್ಲ ಅಂದಮೇಲೆ ತಿಂದ್ಬಿಟ್ಟು ಇನ್ನೊಂದು ಕಾಯಿಲೆ ಬರ್ಸ್ಕೊತೀವಿ. ಸೊ ಇವತ್ತು ಆ ರೀತಿಯ ಭಾವಗಳಲ್ಲಿ ಚಕ್ರ ವಿಚಕ್ರಗಳನ್ನ ಚಕ್ರವ್ಯೂಹ ಹಾಕತಕ್ಕಂಥದ್ದು ಮಾಡುತ್ತೆ. ನಿಮಗೆ ಗೊತ್ತಿರೋದಷ್ಟೇ ಮಾಡಿ, ಕೇಳಿ ಮಾಡಿ ಅಷ್ಟೇ. ಧನುಸು ರಾಶಿ, ಬುಧ ಮಕ್ಕಳ ವಿಚಾರದಲ್ಲಿ ತೀರಾ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ. ಅವ್ರ ಪಾಡಿಗೆ ಬಿಡಿ, ಅವ್ರ ಬಲ ತಿಳ್ಕೊಳ್ಳಿ. ನೀವು ಗಾಬರಿ ಆಗಬೇಡಿ, ನೀವು ಕಂಪಿಸ್ಬೇಡಿ, ನೀವು ಪ್ರಕಂಪಿಸ್ಬೇಡಿ, ನೀವು ಆಲೋಚನೆಗೆ ಒಳಗಾಗಬೇಡಿ. ಗಿವ್ ದಮ್ ದಿ ಸ್ಪೇಸ್ ಅಷ್ಟೇ. ಇವತ್ತು ಅದೊಂದು ಮಾಡ್ಕೊಳ್ಳಿ, ಚೆನ್ನಾಗಿದೆ. ಇಲ್ಲ, ನೀವು ತಲೆ ಕೆಡಿಸ್ಕೊಂಡು ಮಕ್ಕಳನ್ನು ಗಾಬರಿ ಪಡಿಸ್ಬಿಡ್ತೀರಿ, ಹುಷಾರು. ಇನ್ನು ವಿಶೇಷವಾಗಿ ಮಕರ ರಾಶಿ, ಸುಖಭಾವದಲ್ಲಿ ಬುಧ, ಲಾಭಭಾವದಲ್ಲಿ ಚಂದ್ರ. ಅಂದುಕೊಂಡಂತೆ ಯಾವುದೇ ಕೆಲಸ, ಕಾರ್ಯ, ವ್ಯವಹಾರ, ವೃತ್ತಿ, ಉದ್ಯೋಗ, ಫೈನಾನ್ಷಿಯಲ್ ಅಡ್ವೈಸರ್, ಮ್ಯಾನೇಜ್ಮೆಂಟ್ ಅಡ್ವೈಸರ್, ಇನ್ಶೂರೆನ್ಸ್ ಅಡ್ವೈಸರ್, ಅಕಾಡೆಮಿಕ್ ಅಡ್ವೈಸರ್, ಲೋನ್ ಅಡ್ವೈಸರ್, ಬ್ಯಾಂಕಿಂಗ್ ಅಡ್ವೈಸರ್, ಟೆಲ್ಲರ್, ಕ್ಯಾಶಿಯರ್, ಈ ರೀತಿ ವೃತ್ತಿ, ಉದ್ಯೋಗ, ಪ್ರಗತಿ. ಇನ್ನು ಮಕರ ರಾಶಿ, ಬುಧ 3ನೇ ಮನೆ, ಸ್ವಬಂಧುವಿನಿಂದಲೇ ನೋವು ತಿಂತೀರಿ. ಅಂದರೆ ಹತ್ತಿರದವರೇ, ಕುಟುಂಬದವರೇ, ಸ್ನೇಹಿತರೆ, ಕೊಲೀಗ್ಸೆ, ಈ ಥರದವರ ವಿಚಾರದಲ್ಲಿ ಎಲ್ಲೋ ಒಂದು ನೋವು. ಉದ್ಯೋಗದಲ್ಲೂ ಕೂಡ ಒಂದು ಚೂರು ಕಿಟಿಪಿಟಿಯೇ, ಓಡಾಟವೇ, ಚಿತ್ತು ಮಾಡಿಸ್ತಕ್ಕಂಥದ್ದಾಗುತ್ತೆ, ಎಚ್ಚರಿಕೆ. ಇನ್ನು ವಿಶೇಷವಾಗಿ ಮೀನರಾಶಿ, ವಾಣಿ ಸ್ಥಾನದಲ್ಲಿ ಬುಧ. ವಾಣಿಗೆ ಸಂಬಂಧಪಟ್ಟಂತೆ ಯಾವುದೇ ವೃತ್ತಿ, ಟೆಲಿಕಾಲಿಂಗ್, ಟೆಲಿಕಮ್ಯುನಿಕೇಶನ್, ಕಮಿಷನ್ ಏಜೆಂಟ್ಸ್, ಮಧ್ಯವರ್ತಿಯ ಕೆಲಸಗಳು ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.